ಪ್ರಿಯ ಆಸ್ತಿ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಇದು ನನ್ನ ಸಾಕ್ಷಿ. ಈ ಕಾರ್ಯಕ್ರಮಕ್ಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರ, ಅನೇಕ ಸಮಯಗಳಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇದು ನನ್ನ ಸಾಕ್ಷಿ. ಈ ಬಗ್ಗೆ ಅಂದರೆ ರಕ್ಷಣೆ ಹೊಂದಿ ಹೇಗೆ ಅವರು ರಕ್ಷಣೆ ಹೊಂದಿದರೆ ಹೇಗೆ ಅವರ ಯೇಸು ಸ್ವಾಮಿಯನ್ನು ಕಂಡುಕೊಂಡರು ಅದರ ಬಗ್ಗೆ ಇದು ಸಾಕ್ಷಿಯಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರಿ ಬ್ರಿಜಿತ್ ಲೋಬೋ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಸಾಕ್ಷಿಯನ್ನು ನಾವು ಕೇಳುವ. ಕ್ರಿಸ್ತನನ್ನು ಅವ್ರು ಹೇಗೆ ಕಂಡುಕೊಂಡ್ರು, ಯಾವ ರೀತಿ ಕಂಡುಕೊಂಡ್ರು, ಅದರ ಉದ್ದೇಶ ಏನಾಗಿತ್ತು ಅಂತ ಅವರ ಕೇಳಿಕೊಳ್ಳ. ಸಹೋದರಿ ಬ್ರಿಜಿತ್ ಲೋಬೋ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನೀವು ಎಲ್ಲಿ ಅವರು? ನಾವು ತೀರ್ಥಹಳ್ಳಿ ಅವರು. ಅಂದರೆ ನೀವು ಹುಟ್ಟಿದ್ದೆ ತೀರ್ಥಹಳ್ಳಿ? ಹುಟ್ಟಿದ್ದು ತೀರ್ಥಹಳ್ಳಿ, ಬೆಳೆದಿರೋದು ತೀರ್ಥಹಳ್ಳಿ, ಮದುವೆ ಆಗಿದ್ದು ಸಹ ತೀರ್ಥಹಳ್ಳಿಯಲ್ಲಿ. ಹುಟ್ಟಿದ್ದು ತೀರ್ಥಹಳ್ಳಿ, ಬೆಳೆದದ್ದು ತೀರ್ಥಹಳ್ಳಿ, ಮದುವೆ ಕೂಡ ತೀರ್ಥಹಳ್ಳಿ. ಅಂದರೆ ಈಗ ತೀರ್ಥಹಳ್ಳಿಯ ವಾಸವಾಗಿದೆ. ಅಂದರೆ ನಿಮ್ಮ ಗಂಡನ ಮನೆ ಕೂಡ ತೀರ್ಥಹಳ್ಳಿ. ಹಾಂ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. 4 ಜನ? 3 ಜನ ಹೆಣ್ಣು, 1 ಗಂಡು. 3 ಜನ ಹೆಣ್ಣು, 1 ಗಂಡು. 4 ಜನ ಮಕ್ಕಳು. 4 ಜನ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ನಮ್ಮ ತಾಯಿ ವ್ಯವಸಾಯ, ರೈತರು. ನಿಮಗೆ ಸ್ವಂತ ಬೇಸಾಯ ಇತ್ತಾ? ಸ್ವಂತ ಬೇಸಾಯ ಇತ್ತು. ತುಂಬ ಇತ್ತಾ? ಒಂದು 4 ಎಕರೆ ಇತ್ತು. ಅಂದರೆ ಏನೆಲ್ಲ ಬೇಸಾಯ ಮಾಡ್ತಿದ್ವಿ? ನಾವು ಭತ್ತನೇ ಬೆಳೆಸ್ತಿದ್ವಿ. ಭತ್ತನೇ ಬೆಳೆಸ್ತಿದ್ವಿ. ನಿಮ್ಮ ಬಾಲ್ಯ ಜೀವಿತದಲ್ಲಿ ಅಂದರೆ ನಿಮ್ಮ ಬಾಲ್ಯ ಜೀವಿತ ಹೇಗಿತ್ತು? ಅಂದರೆ ನೀವು ಶಾಲೆಗೇನು ಹೋಗಿದ್ದೀರಾ? ಹೌದು, 6ನೇ ಕ್ಲಾಸ್ ಓದಿದ್ದೀನಿ. 6ನೇ ಕ್ಲಾಸ್ ತಾನೇ ಓದಿದ್ದು. ಅಂದರೆ ನಿಮಗೆ ಮುಂದೆ ಓದಲಿಕ್ಕೆ ಆಸೆ ಇಲ್ಲದೆ ನೀವು ಶಾಲೆ ಬಿಟ್ಟರೆ ಅಥವಾ? ನನಗೆ ಮುಂದೆ ಓದಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ತಾಯಿ ಹಣ ಇತ್ತು. ಆದರೆ ನನಗೆ ಫೀಸ್ ಸಹ ಕೊಡ್ತಿರ್ಲಿಲ್ಲ. ನಾನು ಫೀಸಿನ ನಿಮಿತ್ತ ಶಾಲೆಗೆ ಹೋದರೂ ಕೂಡ ಕಾನ್ವೆಂಟಲ್ಲಿ ಓದೋಳು ನಾನು, ಇಲ್ಲಿ ತೀರ್ಥಹಳ್ಳಿ ಕಾನ್ವೆಂಟಲ್ಲಿ. ಅಲ್ಲಿ ಸಿಸ್ಟರ್ಸ್ನವ್ರು ನನಗೆ ಫೀಸ್ ಕಟ್ಟದೆ ಬರೋಕ್ಕಿಲ್ಲ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾನು ಅದನ್ನು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ನಿಮ್ಮ ತಂದೆ ತಾಯಿಗೆ ನೀವು ಕಲಿಬೇಕಂದೇನೋ ಆಸೆ ಇರಲಿಲ್ಲ? ಆಸೆ, ಅವ್ರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಅದು ನಿಮಿತ್ತವಾಗಿ ಅವರಿಗೆ ಖಂಡಿತವಾಗಿ ಒಂದು ಕಾಲ ಇತ್ತು. ಅಂದರೆ ಹೆಣ್ಣು ಮಕ್ಕಳು ಜಾಸ್ತಿ ಕಲಿಯೋದು ಬೇಡ, ಜಾಸ್ತಿ ಅವರಿಗೆ ಓದು ಬೇಡ ಅಂತ ಅವರ ಒಂದು ಅನಿಸಿಕೆ ಇತ್ತು. ಒಂದು ಕಾಲ ಇತ್ತು. ಅಂದರೆ ಈಗ ಕಾಲದ ಬದಲಾಗಿದೆ. ಆದರೆ ಆದರೂ ಕೂಡ ನೀವು ಆ ಸಮಯದಲ್ಲಿ 6ನೇ ಕ್ಲಾಸ್ ತನಕ ಓದಿದ್ದೀರಿ. ನೀವು ಎಷ್ಟನೇವರು ನಿಮ್ಮ ಮಕ್ಕಳಲ್ಲಿ? ನಾನು ನಮ್ಮ ಲಾಸ್ಟಿನೋಳು. ನೀವು ಲಾಸ್ಟ್? ನೀವು 3ನೇವರು ಅಲ್ಲ? ಅಂದರೆ ಅಣ್ಣ ಸೇರಿದೆ, ನಾನು 4ನೇ. ನೀವು 4ನೇ ಅಂದರೆ 3 ಜನ ಅಣ್ಣಂದಿರ, ನಂತರ ನೀವು ತಂಗಿ? 1 ಅಣ್ಣ, 2 ಅಕ್ಕಂದಿರು, ನಾನು 4 ಜನ. ನಿಮ್ಮ ಒಡ ಹುಟ್ಟಿದವರು ಅವರೆಲ್ಲ ವಿದ್ಯಾಭ್ಯಾಸ ಕಲಿತಿದ್ದಾರೆ? ಇಲ್ಲ, ನಾವು ಅಕ್ಕ ತಂಗಿಯರು, ಒಬ್ಬರು 5, ಒಬ್ಬರು 6, ಒಬ್ಬರು 7, 4 ನಮ್ಮ ಅಣ್ಣ. 4, 5, 6, 7 ಕಲಿತಿದ್ದಾರೆ. ನಿಮ್ಮ ಕುಟುಂಬದ ಎಲ್ಲರಿಗೂ ಮದುವೆ ಆಗಿದೆ? ಎಲ್ಲರಿಗೂ ಮದುವೆ ಆಗಿದೆ. ಎಲ್ಲಿದ್ದಾರೆ ಅವರೆಲ್ಲ? ಅವರೆಲ್ಲ ಈಗ ಸುತ್ತಮುತ್ತಲೇ ಇದ್ದಾರೆ. ತೀರ್ಥಹಳ್ಳಿ ಸುತ್ತಮುತ್ತಲಿದ್ದಾರೆ. ನಿಮ್ಮ ಬಾಲ್ಯ ಜೀವಿತದಲ್ಲಿ ನಿಮ್ಗೇನು ಕಷ್ಟ ಇತ್ತ? ನಿಮ್ಗೇನಾದ್ರೂ ಕಷ್ಟ ಇತ್ತ? ನಮಗೆ ನಮ್ಮ ರೈತರು ಇರೋದ್ರಿಂದ ಮನೆಯಲ್ಲಿ ಊಟಕ್ಕೇನೋ ತೊಂದರೆ ಇರಲಿಲ್ಲ. ಆದರೆ ನಮ್ಮ ಅಣ್ಣ ತುಂಬ ಕುಡುಕನಾದ್ರಿಂದ ಮನೆಯಲ್ಲಿ ಇದ್ದಿದ್ದನ್ನೆಲ್ಲ ಮಾರಿ ತುಂಬ ವೆಚ್ಚ ಮಾಡಿ ಲಾಸ್ಟಿಗೆ ಬಡತನ ಉಂಟಾಯಿತು. ಅಂದರೆ ನಿಮ್ಮ ತಂದೆಗೆ ಕುಡಿಯುವಂಥ ಯಾವುದು? ಇಲ್ಲ, ನಮ್ಮ ಅಣ್ಣ ಬೀಡಿ ಎಲ್ಲ ಸೇರ್ತಿದ್ರು. ಅದು ಕುಡಿಯೋದು ಹವ್ಯಾಸ ಇರಲಿಲ್ಲ. ಅಂದರೆಲ್ಲ ಹಬ್ಬಕ್ಕೆ ಎಲ್ಲ ಕುಡಿತಾ ಇದ್ರು. ಆದರೆ ಇದು ಡೈಲಿ ಏನು ಕುಡಿತಿರ್ಲಿಲ್ಲ. ತಂದೆ ಡೈಲಿ ಕುಡಿತಿರ್ಲಿಲ್ಲ. ಅಂದರೆ ಯಾವಾಗಲೂ ಒಮ್ಮೆ ಹಬ್ಬ ಹುಣ್ಣಿಮೆಗೆಲ್ಲ ಸ್ವಲ್ಪ ಕುಡಿತಿದ್ರು. ಅಣ್ಣ ಮಾತ್ರ ಕುಡಿತಿರ್ಲಿಲ್ಲ. ಅದು ಬೇರೆ ಹವ್ಯಾಸಗಳು ಜಾಸ್ತಿ, ಸಿಗರೇಟ್ ಸೇದು, ತಿರುಗೋದು, ಕೆಲಸ ಮಾಡೋ ಅಭ್ಯಾಸ ಇರಲಿಲ್ಲ. ಹಾಗಾಗಿ ಮನೇಲಿ ಇದ್ದಿದ್ದನ್ನೆಲ್ಲ ಮಾರಿ. ಅಂದರೆ ತುಂಬ ಸ್ನೇಹಿತರು ಅವರಿಗೆ? ತುಂಬ ಸ್ನೇಹಿತರಿಂದ ಎಲ್ಲ ಹಾಳು ಮಾಡಿಕೊಂಡು ತುಂಬ ಬಡತನ ಬಂದಾಯಿತು. ಅಂದರೆ ನಿಮ್ಮ ಅಣ್ಣ ಕುಡಿತ ಸಮಯದಲ್ಲಿ ನಿಮ್ಮ ತಂದೆ ಏನಾದರೂ ಅವರಿಗೆ ತಂದೆ ತಾಯಿ ಬುದ್ಧಿ ಹೇಳಲಿಲ್ವಾ? ಬುದ್ಧಿ ಹೇಳಲಿಕ್ಕೆ ಅವರು ವಿದ್ಯಾಭ್ಯಾಸ ಇದ್ದವರು. ಮಗ ಅಂದರೆ ಒಬ್ಬನೇ ಮಗ ಅಂತ ತುಂಬ ಪ್ರೀತಿ ಮಾಡಿದವರು. ಹಾಗಾಗಿ ಅವನಿಗೆಲ್ಲ ಬಿಟ್ಬಿಟ್ಟು ಅಧಿಕಾರ ಕೂಡ ಬಿಟ್ಬಿಟ್ರು. ಮನೆಯದು. ಅವಾಗ ಇವನ್ನೆಲ್ಲ ಮಾರಿ ದ್ವಂದ್ವೇಷ. ಅಧಿಕಾರ ಬಿಟ್ಟಂದ್ರೆ ಅವರು ಕುಡಿಯುವಂಥ ಸಮಯದಲ್ಲಿ ತಂದೆ ತಾಯಿಯವರಿಗೆ ಅಧಿಕಾರ ಕೊಟ್ಟು ಬಿಟ್ರ? ಹೌದು. ಅವನು ಕುಡಿತಿರ್ಲಿಲ್ಲ ಆವಾಗ. ಬಡಿ ಸಿಗರೇಟ್ ಸ್ನೇಹಿತರು ಜೊತೆ ಸೇರಿ ತಿರುಗೋದು, ಕೆಲಸ ಮಾಡೋದಿಲ್ಲ. ಇದ್ದಿದ್ದನ್ನೇ ಮಾರಿ ಎಲ್ಲ ಮನೆಯಲ್ಲೆಲ್ಲ ಬಡತನ ಸ್ಟಾರ್ಟ್ ಆಯಿತು. ಅಂದರೆ ಆಸ್ತಿ ಎಲ್ಲ ಮಾರಿ ಹೋಯಿತು? ಆಸ್ತಿ ಮಾರಲಿಲ್ಲ, ಅಂದರೆ ಸಾಲ ಆಯಿತು ತುಂಬ. ಕುಡಿಯೋದನ್ನು ಬಿಟ್ಟ ಆಸ್ತಿ ಎಲ್ಲ ಗೇಣಿ ಕೊಡೋಕ್ಕೆ ಬೇರೆಯವರಿಗೆ ಮಾಡಲಿಕ್ಕೆಲ್ಲ ಕೊಡ್ತಿದ್ರು. ಹಾಗಾಗಿ ಮತ್ತೆ ಬಡತನ. ನಾನು ಯೌವನಾಗಿರುವಾಗ 18-19 ವರ್ಷ ಇರುವಾಗಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ನಮ್ಮ ಅಕ್ಕಂದರಿಗೆಲ್ಲ ಮದುವೆ ಆಗಿತ್ತು, ನನಗೆ ಮದುವೆ ಆಗಿರಲಿಲ್ಲ.
ನಾನು ಆ ಸಮಯದಲ್ಲಿ ಮನೆಯಲ್ಲಿ ಬಡತನ ಊಟಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಉಡುಪಿಯಲ್ಲಿ ನಾನು ಒಬ್ಬರು ನರ್ಸ್ ಮನೆಯಲ್ಲಿ ಕೆಲಸಕ್ಕಿದ್ದೆ. ಉಡುಪಿಯಲ್ಲಿ ಒಂದು 11 ತಿಂಗಳು ಅಲ್ಲಿದ್ದೆ. CSI ಅವರು ಅಲ್ಲಿ ನಾನು ಹೋಗಿ ಇದು ಪ್ರಾರ್ಥನೆ ಮಾಡೋದೆಲ್ಲ ಹೋಗ್ಲಿಕ್ಕೆ ನಂಗೆ ಅಡ್ಡಿ ಮಾಡ್ತಿರಲಿಲ್ಲ. ನಾನು ಕ್ಯಾಥಲಿಕ್ ಚರ್ಚಿಗೆ ಹೋಗ್ತಿದ್ದೆ. ಇವರು ಮನೆಯಲ್ಲಿ ಪ್ರೇಯರ್ ಮಾಡ್ತಿಲ್ಲ, ಅವರಷ್ಟು ಪ್ರೇಯರ್ ಮಾಡ್ತಿದ್ರು, ನನಗೆ ಸೇರಿಸೋದಿಲ್ಲ. ಅಂದರೆ ಅವರ ರೀತಿಯಲ್ಲಿ ಅವರು ಮಾಡ್ತಿದ್ರು. ನನಗೇನು ಅಭ್ಯಂತರ ಮಾತ್ರ ನಾನು ಕ್ಯಾಥಲಿಕ್ ಚರ್ಚಿಗೆ ಹೋಗಿ ಅದನ್ನೇ ಮಾಡಿ ಬರ್ತಿದ್ದೆ. ಅಲ್ಲಿ 11 ತಿಂಗಳು ಮಾಡಿದ ತಕ್ಷಣ ಒಬ್ಬರು ಪ್ಲ್ಯಾನ್ ಕೊಟ್ಟರು ನನಗೆ, ನೀನು ಇಲ್ಲಿ 25 ರೂಪಾಯಿ ಸಂಬಳಕ್ಕೆ ಏನಿರ್ತೀಯ, ನೀನು ಬೆಂಗಳೂರಿಗೆ ಬಾ ಅಂತ. ನಾನು ಅಲ್ಲಿಂದ ಅವರಿಗೆ ಹೇಳಿದೆ, ನಾನಿನ್ನು ಇಲ್ಲಿ ಇರೋದಿಲ್ಲ, ನಾನು ಬೆಂಗಳೂರಿಗೆ ಎಲ್ಲಿ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅದೇ ದಿನ ಹೊರಡುವಾಗ ನಾನು ಬೆಂಗಳೂರಿಗೆ ಹೋದೆ. ನಿಮ್ಗೆ ಏನಾದರೂ ನೆನಪುಂಟು ಯಾವ ಇಸವಿಯಲ್ಲಿ ಅಂತ? ಅದು ಯಾವ ಇಸವಿಯಲ್ಲಿ ಅಂತ, ಯಾವ ವರ್ಷದಲ್ಲಿ ಅಂತ? ಒಂದು ಇಲ್ಲ, ಯಾವ ಇಸವಿ ಅಂತ ಹೇಳಿ ಅದನ್ನು 50 ವರ್ಷ ಆಗ್ಬೋದಾ? ಆಗಿರುತ್ತೆ, 15-50 ವರ್ಷ ಹಿಂದೆ ಆಗ್ಬೋದು. ಒಂದು ನನಗೆ 25 ವರ್ಷ ಇರುವಾಗಲೇ ನಾನು ಉಡುಪಿಯಲ್ಲಿದ್ದೆ. 25 ವರ್ಷ ಇರುವಾಗ, ಹೌದು, ಉಡುಪಿಯಲ್ಲಿದ್ದೆ ನಾನು. ಇವಾಗ ನನಗೆ 63 ವರ್ಷ. ನಾನೀಗ ಕ್ರಿಸ್ತನನ್ನು ಕಂಡುಕೊಂಡು 19 ವರ್ಷ, ಒಂದು 40 ವರ್ಷ ತನಕ ಆಯ್ತಲ್ಲ. 45 ವರ್ಷದಲ್ಲಿ ನನಗೆ ಸುವಾರ್ತೆ ಸಿಕ್ಕಿದ್ದು. ಅಲ್ಲ, ನೀವು ಉಡುಪಿಯಲ್ಲಿದ್ದ ಸಾಧಾರಣ 40-45 ವರ್ಷ ಹಿಂದೆ 40 ವರ್ಷದ ಹಿಂದೆ. ಮತ್ತೆ ನೀವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋದ್ರಿ? ಬೆಂಗಳೂರಿಗೆ ಹೋದೆ. ಅಲ್ಲಿ 25 ರೂಪಾಯಿ ಸಂಬಳ ಕಡಿಮೆ ಆಯಿತು, ಬೆಂಗಳೂರಿಗೆ ಹೋದೆ. ಅಲ್ಲಿ 40 ರೂಪಾಯಿ ಸಂಬಳ ಕೊಡ್ತಿದ್ದು. ನಾನು ಡಾಕ್ಟ್ರ್ ಮನೆಯಲ್ಲಿದ್ದೆ. ಅವರು ಕೆಲಸ ಮಾಡ್ತಿದ್ರಿ ಅಲ್ಲಿ? ಅಡುಗೆ ಮಾಡೋದು, ಮನೆಯದೆಲ್ಲ ದೊಡ್ಡ ಮನೆ, ಅಲ್ಲೆಲ್ಲ ಅಡುಗೆ ಮಾಡಿಕೊಂಡು ಚೆನ್ನಾಗಿದ್ದು ಸಾಕ್ಷಿಯಾಗಿದ್ದೆ ನಾನು. ಅವ್ರಿಗೆ ನಾನಂದರೆ ತುಂಬ ಇಷ್ಟಪಡ್ತಿದ್ರು. ಹಾಗೆ ಅವರು ನನ್ನ ಬಗ್ಗೆ ಸಾಕ್ಷಿಸ್ತಿದ್ರು. ಅಂದರೆ ನೀವು ಸಣ್ಣ ಪ್ರಾಯದಿಂದಲೇ ದೇವರಲ್ಲಿ ನಿಮಗೆ ಭಯಭಕ್ತಿ ಇತ್ತಾ? ಅಂದರೆ ನಾನು ಆರಾಧಿಸುವಂಥ ಚರ್ಚಿಗೆ ಹೋಗ್ತಿದ್ದೆ, ಭಯಭಕ್ತಿ ಇತ್ತು. ಆದರೆ ನಾನು ಚರ್ಚಿಗೆ ಹೋಗುವಾಗ ಆರಾಧನೆ ಮಾಡೋದು ಬೈಬಲೆಲ್ಲ ಓದಬಾರ್ದು ಅಂತ ಬೈಬಲ್ ಓದೋಕ್ಕೆ ನಮಗೆ ಇರಲಿಲ್ಲ. ನಾವು ನಾಮಧೇಯ ಕ್ರೈಸ್ತರಾಗಿ ಜೀವಿಸ್ತಿದ್ವಿ. ಅದೇ ನಾಮಧೇಯ ಕ್ರೈಸ್ತರಾಗಿ ಜೀವಿಸುವಾಗ ನಿಮಗೆ ಆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಭಕ್ತಿ ಇತ್ತಾ? ದೇವರಲ್ಲಿ ಭಯ ಇತ್ತು, ಭಕ್ತಿ ಇತ್ತು, ಪ್ರಾರ್ಥನೆ ಇತ್ತು. ಮತ್ತು ನಾನು ಗೌರವವಾಗಿ ಇದ್ದವಳೆ. ಆದರೆ ನಾನು ಬೆಂಗಳೂರಿಂದ ಮನೆಗೆ ಬಂದ ಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದರು, ನೀನು ಮನೆಗೆ ನನಗೆ ಸೊಸೆಯಿಂದ ತುಂಬ ತೊಂದರೆ ಆಗ್ತಾಯಿದೆ, ನೀವು ಬರ್ತಿದ್ದೆ. ನಾನು ಅವಾಗೆಲ್ಲ ಟೆಲಿಗ್ರಾಮ್ ಫೋನೆಲ್ಲ ಇರಲಿಲ್ಲ. ಅವಾಗ ನಾನು ಪ್ರಾಣ ತೆಕ್ಕೊಳ್ತೀನಿ, ನೀವು ಬರ್ತಿದ್ದೆ ಅಂತ. ಅವಾಗ ನಾನು ಅಲ್ಲಿಂದ ಅವರಿಗೆ ಹೇಳಿ ಬಂದೆ. ನಮ್ಮ ಎಷ್ಟು ವರ್ಷ ನೀವು ಬ್ಯಾಂಗ್ಳೂರಿನಲ್ಲಿದ್ರಿ? 1 ವರ್ಷ ಇದ್ದು. 1 ವರ್ಷ? 1 ವರ್ಷ ಮಾತ್ರ ಇದ್ದು. 11 ತಿಂಗಳು, 1 ವರ್ಷಕ್ಕೆ ಸ್ವಲ್ಪ ದಿನ ಇತ್ತು. ಅಂದರೆ ನೀವು ಬೆಂಗಳೂರಿನಲ್ಲಿರುವಾಗ ನಿಮಗೆಲ್ಲ ಚರ್ಚಿಗೆ ಹೋಗ್ಲಿಕ್ಕೆ ಅಲ್ಲಿ ಹತ್ತಿರ ಇತ್ತಾ? ಹತ್ತಿರ ಇತ್ತು. ಬೆಂಗಳೂರಲ್ಲೇ CSIಗೆ ಹೋಗ್ತಿದ್ದೆ, ಕ್ಯಾಥಲಿಕ್ ಹೋಗ್ತಿಲ್ಲ. CSI ಚರ್ಚಿಗೆ ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಡು ಬರ್ತಿದ್ರು. ಅವರು CSI. ಮತ್ತು ಸಂಜೆ 8 ಗಂಟೆಗೆ ಪ್ರೇಯರ್ ಮಾಡ್ತಿದ್ರು. ನನಗೇನು ನಮ್ಮದು ಬಾಯ್ಪಾಠ ಪ್ರಾರ್ಥನೆ ಆಗಿತ್ತು. ಅವ್ರು ಏನು ಹೇಳ್ತಾರೋ ಬೈಬಲ್ ಓದ್ತಿದ್ದು, ನಾವು ಕಿವಿ ಕೊಡ್ತಿರ್ಲಿಲ್ಲ. ಸುಮ್ಮನೆ ಹೋಗಿ ಕೂತ್ಕೊಳ್ತಿದ್ದೆ, ಪ್ರೇಯರ್ ಮಾಡುವಾಗ ಬರ್ತಿದ್ವಿ ಅಷ್ಟೇ. ಭಕ್ತಿ ಇತ್ತು, ಆದರೆ ಭಕ್ತಿ ಮಾತ್ರ, ಭಯ ಇಲ್ಲ. ಅವರ ರೀತಿ ಬೇರೆ, ನಿಮ್ಮ ರೀತಿ ಬೇರೆ? ನಮ್ಮ ರೀತಿ ಬೇರೆ ಇತ್ತು. ಅಂದರೆ ರೋಮನ್ ಕ್ಯಾಥಲಿಕರಲ್ಲಿ ಬೇರೆ ರೀತಿ ಆರಾಧನೆ ಮಾಡ್ತಾರೆ, ಅವ್ರ CSIಯಲ್ಲಿ ಬೇರೆ ರೀತಿ ಆರಾಧನೆ ಮಾಡ್ತಾರೆ. ಅವರ ಆರಾಧನೆ ನಿಮಗೆ ಹಿಡಿಸ್ತಿರ್ಲಿ. ಅಂದರೆ ನೀವು ಮಾಡುವಂತೆ ನಿಜ ಅಂತ ನಿಮಗೆ ಅನ್ನಿಸ್ತಿದೆ, ಹಾಗಾಗಿ ನಿಮ್ಮದೇ ನೀವು ಹಿಡಿದುಕೊಂಡಿದ್ದೆ. ಅವರು ಮಾಡೋದೆಲ್ಲ ಇದೆ, ಏನು ಮಾಡ್ತಾರೋ ಒಟ್ಟು ಹೋಗಿ ಕೂತ್ಕೊಳ್ಳೋದು, ನೋಡೋದು, ಬರೋದು ಅಷ್ಟೇ, ಮತ್ತೇನು ಮಾಡ್ತಿರ್ಲಿಲ್ಲ. ಭಯ ಇರಲಿಲ್ಲ. ಆವಾಗ ನಾನು ತಿರುಗಿ ಮನೆಗೆ ಬಂದಾಗ ಮತ್ತೆ ಪಾಪದಲ್ಲಿ ಬಿದ್ದೆ. ಪಾಪ ನಮ್ಮ ಅಮ್ಮನೇ ಕರ್ಕೊಂಡು ಬೇರೆ ಮನೆ ಮಾಡಿಕೊಂಡೆ. ಆ ಸಮಯದಲ್ಲಿ ತುಂಬ ಕಷ್ಟ ಆಯಿತು. ಆವಾಗ 2 ರೂಪಾಯಿ ಸಂಬಳ ಇತ್ತು. ಹೊರಗೆ ಬಂದಾಗ ದುಡಿಮೆ ಇರಲಿಲ್ಲ. ಆವಾಗ ದಿವಸಕ್ಕೆ 2 ರೂಪಾಯಿ ಸಂಬಳ? 2 ರೂಪಾಯಿ ಸಂಬಳ. ಅಂದರೆ ಅಲ್ಲಿರುವಾಗ ನಿಮಗೆ 40 ರೂಪಾಯಿ ಸಂಬಳ? ಅಲ್ಲಿ ತಿಂಗಳಿಗೆ. ಇಲ್ಲಿ ದಿನಕ್ಕೆ 2 ರೂಪಾಯಿ ಸಂಬಳ ಕೊಡ್ತಿದ್ರು. ಆ ಸಮಯದಲ್ಲಿ ನಾವು ಹೊರಗಡೆ ಹೋಗಬೇಕಾದ್ರೆ ಜಮೀನು ನಮಗೆ ಪಾಲು ಕೊಡಬೇಕು ಅಂತೇಳಿ ನಾವು ಜಗಳ ಮಾಡಿ ಕೋರ್ಟಿಗೆಲ್ಲ ಹೋದ್ವಿ. ಯಾರು ಪಾಲು ಕೊಡಬೇಕು? ನಮಗೆ, ತಾಯಿಗೆ ಮತ್ತು ನನಗೆ. ನಾವು ಬೇರೆ ಹೋದಾಗ ನಿಮ್ಮ ಕುಟುಂಬದಿಂದ ಹೊರಗೆ ಬಂದು, ಅಂದರೆ ನಿಮ್ಮ ತಂದೆ ತೀರಿ ಹೋಗಿದ್ರು, ನಿಮ್ಮ ಅಣ್ಣಂದಿರಿದ್ರು, ಅತ್ತಿಗೆ ಅಣ್ಣ ಇಲ್ಲ, ಅವರಿಂದ ಆ ಫ್ಯಾಮಿಲಿಯಿಂದ ನೀವು ಹೊರಗೆ ನೀವು ಮತ್ತೆ ನಿಮ್ಮ ತಾಯಿ. ಹೌದು. ಅವಾಗ ನಿಮಗೆ ಮದುವೆ ಆಗಿತ್ತಾ? ಮದುವೆ ಆಗಿರಲಿಲ್ಲ. ಮದುವೆ ಆಗಿಲ್ಲ. ಅವಾಗ ನೀವು ನಿಮ್ಮ ಎಲ್ಲ ಸ್ಥಳವನ್ನು ಬಿಟ್ಟು, ಅಂದರೆ ನಿಮ್ಮ ಆಸ್ತಿಯನ್ನು ಬಿಟ್ಟು ಹೊರಗೆ ಬಂದ್ರ? ಹೌದು, ಹೊರಗೆ ಬಂದ್ವಿ. ಹೊರಗೆ ಬಂದಾಗ ನಮ್ಮ ಅಮ್ಮ ನಮ್ಗೆ ಪಾಲು ಬೇಕು ಅಂತ ಹೇಳಿ ನಾವು ಕೋರ್ಟಿಗೆಲ್ಲ ಹಾಕಿ, ಕೋರ್ಟಿಗೆ ಅಂದರೆ ಈ ಪಂಚಾಯತಿಗೆ ಹಾಕಿ ತೀರ್ಮಾನ ಮಾಡಿ 1 ಎಕರೆ ನಿಮಗೆ ಕೊಡ್ತೀವಿ ಅಂತೇಳಿ 1 ಎಕರೆ ನಮಗೆ ಕೊಟ್ಟರು. ಹಾಗೆ ನಾವು 1 ಎಕರೆ ಜಮೀನು ಮಾಡಿಕೊಂಡು ಇವಾಗ ಇದ್ದೀವಿ. ಅದೇ ಜಮೀನಲ್ಲಿ ನಾನಿದ್ವಿ. ಅಲ್ಲೇ ನನಗೆ ಅವಾಗ 29 ವರ್ಷ. ಆ ಸಮಯದಲ್ಲಿ ನಾನು ತುಂಬ ಪಾಪಕ್ಕೆ ಬಿದ್ದೆ.
ಪಾಪಕ್ಕೆ ಬಿದ್ದು 2 ರೂಪಾಯಿ ಸಾಕಾಗ್ತಿಲ್ಲ ಜೀವನಕ್ಕೆ. ನಮ್ಮ ಅಮ್ಮ ಕ್ಯಾನ್ಸರಲ್ಲಿ ಬಿದ್ದರು, ತುಂಬ ಕಷ್ಟ ಅನುಭವಿಸ್ಬೇಕಾಯ್ತು. ಪಾಪದಲ್ಲಿ ಬಿದ್ದು ಪಾಪದ ಮಾರ್ಗದಲ್ಲಿ ನಡೆದೇ ಇದ್ದೆ. ಆದರೆ ನಾನು ಚರ್ಚಿಗೆ ಹೋದಾಗ ನನಗೆ ಕ್ಯಾಥಲಿಕ್ ಚರ್ಚಿಗೆ ಹೋದಾಗ ನನಗೆ ಅನ್ನಿಸ್ತಿತ್ತು, ನಾನು ಪಾಪ ಮಾಡ್ತಾ ಇದ್ದೀನಲ್ಲ, ಅದು ಪಾಪ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇತ್ತು. ಅದಕ್ಕೆ ಅವ್ರು ನಿಮಗೆ ಹೇಗೆ ಗೊತ್ತಾಯ್ತು ಅಂದರೆ, ಒಂದು ಒಬ್ಬನಿಗೆ ಪಾಪದ ಅರಿವು ಬರಬೇಕಾದ್ರೆ ಅವನಿಗೂ ಸ್ವಲ್ಪ ದೇವರ ವಾಕ್ಯ ಬಿದ್ದರೆ ಮಾತ್ರ ಪಾಪದ ಅರಿವು ಉಂಟಾಗ್ತದೆ ವಿನ ನಿಮಗೆ ಅದು ಪಾಪದ ಅರಿಕೆ ಹೇಗೆ ಉಂಟಾಯಿತು? ನನಗೆಲ್ಲ ಹೋಗುವಾಗ ನನ್ನ ಆತ್ಮನೇ ನನಗೆ ಹೇಳ್ತಿತ್ತು, ಪಾಪ ನೀನು ಅಲ್ಲಿ ಪಾಪದಲ್ಲಿದ್ದುಕೊಂಡು ಚರ್ಚಿಗೆ ಹೋಗ್ತಾ ಇದೆಯಾ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನಾನು ಕರ್ತನ ಭೋಜ ತಗೊಳ್ಬಾರ್ದು. ನಿಮಗೆ ಒಂದು ಶಬ್ದ ಕೇಳ್ತಿತ್ತು, ಹೌದು, ಪಾಪದಲ್ಲಿದ್ದು ಚರ್ಚೆ ಹೋಗ್ಬಾರ್ದು ಅಂತೇಳಿ. ಆಗ ನಾನು ಒಬ್ಬರು ಫ್ರೆಂಡಿಗೆ ಇಟ್ಕೊಂಡಿದ್ದೆ. ಆ ಫ್ರೆಂಡ್ ಹೇಳೋದು, ನೀನು ಚರ್ಚಿಗೆ ಹೋದರೆ ಯೇಸು ಸ್ವಾಮಿ ಈ ಕಡೆ ಇದ್ದವರು ಆ ಕಡೆ ಪ್ರತ್ಯಕ್ಷ ಆಗ್ತದೆ, ಅದಕ್ಕೆ ನೀವು ಹೋಗೋದಿಲ್ಲ, ಅವ್ರು ನನಗೆ ಟೀಕೆ ಮಾಡ್ತಿದ್ರು. ಆದರೂ ಕೂಡ ನಾನು ಚರ್ಚೆಗೆ ಹೋದರೂ ಕರ್ತನ ಭೋಜನಲ್ಲಿ ಪಾಲಾಗ್ತಿರ್ಲಿಲ್ಲ. ನನ್ನ ಮನಸ್ಸಾಕ್ಷಿ ಒಪ್ತಿರ್ಲಿಲ್ಲ. ಕರ್ತನ ಭೋಜನಲ್ಲಿ ಪಾಲ್ಗೊಳ್ತಿರ್ಲಿಲ್ಲ. ಪಾಪ ಸಂಗೀತ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಚರ್ಚಿಗೆ ಹೋಗ್ತಿದ್ದೆ, ಬರ್ತಿದ್ದೆ. ಚರ್ಚಿಗೆ ಹೋಗ್ತಿದ್ದೆ, ಪ್ರಾರ್ಥನೆಗೆ ಪೂಜೆಗೆಲ್ಲ ಹೋಗ್ತಿದ್ರಿ, ಬರ್ತಿದ್ದೆ. ಚರ್ಚಿಗೆ ಹೋದ್ರೆ ಸಹ ಭಯ ಭಕ್ತಿ ಏನು ಇರಲಿಲ್ಲ. ಒಟ್ಟಿನ ವಾಡಿಕೆಯಾಗಿ ಹೋಗೋದು ಬರೋದಷ್ಟೇ. ಅಲ್ಲಿ ಹೋಗಿ ನೋಡೋದೇ ಬೇರೆ, ದೇವರೇನು ಹೃದಯದಲ್ಲಿ ಇರಲಿಲ್ಲ. ಬೇರೆ 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 ಕಪಟತನದಿಂದಲೇ ನಾನು ಆರಾಧನೆ ಮಾಡಿದ್ದನ್ನು ನೋಡಿ ಅವ್ರು ಯಾವ ಥರ ಮೇಕಪ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅದೇ ನೋಡಿ ಬರೋದಾರ. ದೇವರ ಭಯ ಭಕ್ತಿಯಲ್ಲಿ ಇರಲಿಲ್ಲ. ಮನೆಯಲ್ಲೇ ಬಂದು ಇದ್ದೆ. ಆಮೇಲೆ ನಮ್ಮ ಅಮ್ಮನಿಗೆ ಕ್ಯಾನ್ಸರ್. ನೀವು ಚರ್ಚಿಗೆ ಹೋಗ್ತಿದ್ರಲ್ಲ, ನೀವು ಎಷ್ಟು ಸಮಯ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳಿಲ್ಲ? ಇಲ್ಲ, ತಗೊಳ್ಳಿಲ್ಲ. ಎಷ್ಟು ಸಮಯ? ಸಾಧಾರಣ ಒಂದು 4 ವರ್ಷ. 4 ವರ್ಷ ತನಕ ಚರ್ಚಿಗೆ ಹೋಗ್ತಿದ್ರೆ ಕರ್ತನ ಭೋಜನ ಪಾಲ್ಗೊಳ್ತಿರ್ಲಿಲ್ಲ. ಇದನ್ನು ಇಲ್ಲಿ ಜನರು ನೋಡ್ತಿರ್ಲಿಲ್ಲ ಅಥವಾ ಅಲ್ಲಿ ಸೇವೆ ಮಾಡಿದ ಸೇವಕರು ನೋಡ್ತಿರ್ಲಿಲ್ವಾ? ನೋಡಿದ್ರು ಕೂಡ ಇಲ್ಲ, ಅದನ್ನೆಲ್ಲ ಗಮನಿಸೋದಿಲ್ಲ ನಮ್ಮ ಚರ್ಚಲ್ಲಿ. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಇಟ್ಕೊಂಡಿದ್ದಾರೆ, ಅವಾಗ ಅದನ್ನೇನು ಗಮನ ತಗೊಳ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರೆ, ನಾನು ಇನ್ನೊಂದು ಹೇಳ್ತೇನೆ, ನೀವು ಹೇಳ್ತಿದ್ರಿ ಪಾಪದ ಜೀವಿತ ಜೀವಿಸ್ತಿದ್ದೆ. ನಿಮಗೆ ಯಾರು ಹಿರಿಯರು, ಚರ್ಚಿನ ಹಿರಿಯರು ಬಂದು ನಿಮ್ಗೆ ಏನಾದರೂ ಬುದ್ಧಿ ಹೇಳಿದ್ರ? ಇಲ್ಲ, ಯಾರು ಕೂಡ ಹೇಳ್ತಿದ್ದಿಲ್ಲ. ನಾನು ಸಂತೋಷವಾಗಿರೋದು ಅವ್ರು ನನ್ನೊಟ್ಟಿಗೆ ಸಂತೋಷ ಪಡ್ತಿದ್ವಿ. ನಾನು ಪಾಪದಲ್ಲಿದೆಯಾ ಹೊರಗಡೆ ಎಲ್ಲ ಮಾತಾಡ್ತಿದ್ರು, ನನ್ನೆದುರಿಗೆ ಯಾರು ಅಂದರೆ ನಾನು ಅಷ್ಟು ಜೋರಾಗಿರೋ ವ್ಯಕ್ತಿ. ನನ್ನ ಹತ್ರ ಮಾತಾಡಲಿಕ್ಕೆ ತುಂಬ ಭಯಪಡ್ತಿದ್ರು. ನಾನು ತುಂಬ ಯಾರಿಗಾದರೂ ಹೊಡೆಯುವುದಕ್ಕೂ ಇದು ಮಾಡೋದಕ್ಕೂ ಏನು ಯೋಚಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಸುದ್ದಿ ಹೊರಗಡೆ ಎದುರುಗಡೆ ಸೀಟ್ ಕೊಡ್ತಿದ್ರು, ಹಿಂದ್ಗಡೆಯಿಂದ ಹೇಳ್ತಿದ್ರು. ಆ ರೀತಿಯಾಗಿ ನನ್ನ ಜೀವಿತ ಇತ್ತು. ನಿಜವಾಗಿ ನಾನು ಪಾಪದಲ್ಲಿದ್ದೆ, ಆದರೂ ಕೂಡ ಜನರು ಹೊರಗಡೆ ಮಾತಾಡ್ತಿದ್ರು, ಒಳಗಡೆ ಎದುರುಗಡೆ ಏನು ಹೇಳ್ತಿದ್ರು. ನೀವು ಒಳ್ಳೆಯವರಂತಾನೆ ಒಳ್ಳೆ ಚೇರ್ ಕೊಟ್ಟು ಮಾತಾಡಿ ಕಳಿಸ್ತೀನಿ. ನೀವೇನಾದ್ರೂ ಈ ಮಾರ್ಗದಲ್ಲಿರುವಾಗ ಜನರಿಗೆ ಏನಾದರೂ ಸಹಾಯ ಮಾಡಿ ದಾನ ಧರ್ಮ ಮಾಡ್ತೀನಿ? ಹೌದು, ನಾನು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈಯಾಗಿದ್ದೆ. ಯಾಕಂದರೆ ಯಾರಿಗಾದ್ರೂ ಮನೆ ಇಲ್ಲ ಅಂದರೆ ನನ್ನ ಮನೆ ಹಾಳಾದ್ರೆ ಇನ್ನೊಬ್ರಿಗೆ ಕೊಡೋದು ಅಭ್ಯಾಸ. ಒಬ್ಬರು ಮನೆ ಇಲ್ಲ ಅಂತ ಹೇಳಿದರೆ ಅವರಿಗೆ ಕಿಟಕಿ ಕೊಡೋದು, ಬಾಗಿಲು ಕೊಡೋದು, ಅಕ್ಕಿ ಇಲ್ಲ ಅಂದರೆ ಅಕ್ಕಿ ಕೊಡೋದು, ಮತ್ತು ಎಲ್ಲ ಇನ್ನೊಂದು ದಾನ ಧರ್ಮ ಜಾಸ್ತಿಯಾಗಿ ಮಾಡ್ತಿದ್ದೆ. ಯಾಕಂದರೆ ನಾನು ಕಷ್ಟಪಟ್ಟಿದ್ದು ಬರ್ತಿರ್ಲಿಲ್ಲ, ಪಾಪದಿಂದ ಬರ್ತಾಯಿತ್ತು. ಎತ್ತೆತ್ತಿ ಎಲ್ಲರಿಗೆ ದಾನ ಮಾಡ್ತಿದ್ದೆ. ನಂತರ ಪಾಪದಲ್ಲೇ ಬಿದ್ದು ಇನ್ನೂ ಹೆಚ್ಚು ಪಾಪಕ್ಕೆ ಒಳಪಟ್ಟು ತುಂಬ ರೋಗಕ್ಕೆ ತುತ್ತಾದೆ. ನಾನು 4 ರೋಗಗಳು ನನ್ನ ಬಾಧಿಸ್ತಾ ಇದ್ವು. ಆ ಬಾಧೆ ಇದ್ದರೂ ಹೊರಗಡೆಯಿಂದ ತೋರಿಸ್ಕೊಂಡಿರಲಿಲ್ಲ. ಒಳಗಡೆ ರೋಗ ಸಾಯ್ತೀನಿ ಅಂತ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಿತ್ತು. ಆವಾಗ ನನ್ನ ಮಗ ಚಿಕ್ಕನಿದ್ದ. ಸಾವಿನ ಭಯ ನಿಮ್ಮಲ್ಲಿತ್ತು? ಹೌದು, ಸಾವಿನ ಭಯ ನನ್ನ ಕಾಡಿ. ನಿಮಗೆ ಮದುವೆ ಆಗಿತ್ತು? ಮದುವೆ ಆಗಿ ಆವಾಗ ಮದುವೆ ಆಗಿತ್ತು. ಆವಾಗ ಈ ನನ್ನ ಗಂಡ ಒಳ್ಳೆಯವರೇ. ನನ್ನ ಮದುವೆ ನಾನೇ ಕೆಟ್ಟೊಳಗಿದ್ದೆ. ನನ್ನ ಗಂಡನ ನಾನು ತಿರಸ್ಕರಿಸ್ತಿದ್ದೆ. ನನ್ನ ಗಂಡ ನಾನು ಪ್ರೀತಿ ಮಾಡಿದೆ, ಯಾಕೆ ನೀನು ನನ್ನನ್ನು ಪ್ರೀತಿ ಮಾಡೋದಿಲ್ಲ, ನಾನು ಬೇರೆ ಮದುವೆ ಆಗ್ತೀನಿ ಅಂದಾಗ, ಓಕೆ ನೀವು ಬೇರೆ ಮದುವೆ ಆಗಿ ಹಂಗೇನು ತೊಂದರೆ ಇಲ್ಲ ಅಂತ ಬಿಟ್ಬಿಟ್ಟೆ. ಅವರು ಕೂಡ ಮೊದಲು ಕುಡಿತಿರ್ಲಿಲ್ಲ, ನಂತರ ಅವ್ರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಒಂದು ಹೆಂಗಸನ್ನ ಮದುವೆ ಮಾಡಿಕೊಂಡು ಇದ್ದರು. ನಂತರದಲ್ಲಿ ಅವಾಗ ನನ್ನ ಗಂಡ ಬಿಟ್ಟು ಹೋಗುವಾಗ ಸಣ್ಣ ಮಗು ಅಂದರೆ ನಾನು 6 ತಿಂಗಳಿರುವಾಗಲೇ ಅವರು ಬಿಟ್ಟು ಹೋದರು. ಮದುವೆಗೆ 6 ತಿಂಗಳು ಗರ್ಭಿಣಿ ಇರುವಾಗ ನನ್ನನ್ನು ಬಿಟ್ಟು ಹೋದರು. ಆಮೇಲೆ ತಾಯಿ ಒಟ್ಟಿಗೆ ಇದ್ದೆ. ತಾಯಿ ಒಟ್ಟಿಗೆ ಪಾಪ ಜೀವಿತದಲ್ಲೇ ಇದ್ದೆ. ಹಾಗೆ ಈಗ ಮನೆ ಸರಿಯಾಗಿ ನಿಮ್ಮ ಗಂಡನಿಗೆ ಪ್ರೀತಿ ಕೊಟ್ಟಿಲ್ಲ. ಅವರು ಒಳ್ಳೆಯವರೇ, ಆದರೆ ನಾನು ಮತ್ತೆ ಕೆಟ್ಟವಳಾಗಿದ್ದೆ. ನಾನು ಅವ್ರನ್ನ ಹಲವಾರು ಜನ ನನಗೆ ಫ್ರೆಂಡ್ಸ್ ಇರೋ ನಿಮಿತ್ತ ನಾನು ಅವ್ರ ಪ್ರಾಣವನ್ನು ಉಳಿಸಿದ್ದೀನಿ. ಯಾಕಂತ ಹೇಳಿದ್ರೆ ಆ ಥರ ಪೊಸಿಷನ್ ಇತ್ತು. ಹಾಗಾಗಿ ಅವರನ್ನು ನಾನು ಬಿಟ್ಟುಕೊಟ್ಟು, ನೀವು ಬೇರೆ ಮದುವೆ ಆಗಬೇಕು, ಇಲ್ಲಿದ್ದು ನಿಮ್ಮ ಪ್ರಾಣಕ್ಕೆ ಹಾನಿ ಅಂತ ಹೇಳಿ ಅವ್ರನ್ನ ಬಿಟ್ಟುಕೊಟ್ಟೆ. ನಂತರ ಆವಾಗ ನಮ್ಮ ತಾಯಿ ಇದ್ದರು. ನಮ್ಮ ತಾಯಿ ನನ್ನ ಮಗ ನಾನು ಹೆರಿಗೆಯಾದಾಗ ಒಂದು
ಒಂದು ವರ್ಷ ಮಗು ಇರುವಾಗಲೇ ನಮ್ಮ ಅಮ್ಮ ತೀರ್ಕೊಂಡಿದ್ದೆ. ಅಮ್ಮ ತೀರೋದು. ಅವಾಗ ಒಂದು ಮಗು ಇಟ್ಕೊಂಡೆ ಮನೇಲಿದ್ದೆ. ನಾನೊಬ್ಬಳೇ ಕೆಲಸ ಮಾಡಲಿಕ್ಕೆ ಏನೂ ಆಗ್ತಿರ್ಲಿಲ್ಲ. ಪಾಪದ ಜೀವಿತದಿಂದ ಎಲ್ಲ ಜೀವನ ನಡೀತಾ ಇತ್ತು. ಪಾಪದಲ್ಲೇ ಬಿದ್ದು ತುಂಬ ನಾನು ಈ ಮಗು ಸಣ್ಣಕ್ಕಾಗಿ ಬೆಳೆಯೋ ತನಕ ಒಂದು 7 ವರ್ಷಕ್ಕೆ 7ನೇ ಕ್ಲಾಸ್ ಹೋಗೋ ತನಕ ಹೇಗೋ ಕಷ್ಟದಿಂದ ನಡೆಸ್ಕೊಂಡು ಬಂದೆ. ನಂತರ ಒಂದು ದಿನ ನಾನು ಇದಕ್ಕೆ ಹೋಗಿದ್ದೆ, ಮಂಗಳೂರು ಕೂಟಕ್ಕೆ. ಅಂದರೆ ಮೊದಲೇ ನಾನು ಪಾಪದನ್ನೇ ಕುಡಿದು ಪಕ್ಕದ ಮನೆಗೆ ಹೋಗಿ ಕೂತ್ಕೊಳ್ಳೋ ಅಭ್ಯಾಸ ನನಗಿತ್ತು. ತಿನ್ನೋದು, ಕುಡಿಯೋದು, ಇದ್ದವರನ್ನೆಲ್ಲ ಸೇರಿಸ್ಕೊಳ್ಳೋದು, ಟಿ ವಿ ನೋಡೋದು. ನೀವು ಕೂಡ ಕುಡಿತಿದ್ರಿ? ನಾನು ಬೀಡಿ ಸೇತಿದ್ದೆ, ಸಿಗರೇಟ್ ಸೇತಿದ್ದೆ, ನಶೆ ಸೇತಿದ್ದೆ, ಎಲ್ಲಡಿಕೆ ಹಾಕ್ತಿದ್ದೆ, ಮತ್ತು ಜನರನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಪಾಪಕ್ಕೆ ನಡೆಸ್ತಿದ್ದೆ. ಇದರ ಮೂಲಕ ಅಂದರೆ ನೀವು ಈ ಪಾಪದ ಜೀವಿತ ಜೀವಿಸುವಾಗ ಒಂದೊಂದು ಅಭ್ಯಾಸನ ಕಲಿತ್ಕೊಂಡು ಸಮಾಧಾನ ಇರಲಿಲ್ಲ. ಸಮಾಧಾನ ಇಲ್ಲ. ಏನು ತಿಂದರೆ ಏನು ಕುಡಿದ್ರೆ ಏನು ಸಮಾಧಾನ ಇಲ್ಲ. ಏನು ಮಾಡೋದು ದಿನ ಎಲ್ಲ. ಅವಾಗ ಟಿ ವಿ ಫಸ್ಟ್ ಇರಲಿಲ್ಲ, ಆಮೇಲೆ ಟಿ ವಿ ಬಂತು ಎಲ್ಲ ಕಡೆ. ಫಸ್ಟ್ ನಮ್ಮನೇಲಿ ನಾನು ಟಿ ವಿ ತಂದೆ. ಆವಾಗ ಎಲ್ಲ ಜನರಿಗೆಲ್ಲ ಕರೆದು ನಮ್ಮನೇಲಿ ರಾತ್ರಿ ಎಲ್ಲ ಟಿ ವಿ ಹಾಕಿ ಅದರಲ್ಲೇ ಸಂತೋಷ ಪಡೋದು, ಜನರ ಜೊತೆಗೆ ಸಂತೋಷ ಪಡೋದು. ಆದರೆ ಸಮಾಧಾನ ಇಲ್ಲ. ಏನು ಮಾಡಿದರೂ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಮತ್ತು ಪಾಪಕ್ಕೆ ಬಿದ್ದೆ. ಸ್ವಲ್ಪ ಹಣ ಇತ್ತು ನನ್ನ ಬ್ಯಾಂಕಲ್ಲಿ, ಅದು ಕೂಡ ಲಾಟ್ರಿ ಟಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಲಾಟ್ರಿ ಟಿಕೆಟಲ್ಲಿ ಕೂಡ ನಾನು ಎಲ್ಲ ಕಳ್ಕೊಂಡೆ, ಇದ್ದಿದ್ದ ಹಣ ಎಲ್ಲ ಕಳ್ಕೊಂಡೆ. ಆಮೇಲೆ ಒಂದು ದಿನ ಪಕ್ಕದ ಮನೆಗೆ ಕೂತಿರುವಾಗ ಒಂದು ವ್ಯಕ್ತಿ ಬಂದ, ಅವನು ಕ್ಯಾಥಲಿಕ್ಸ್ ಹಾಕಿದ್ದ. ಅವನ್ನೆಲ್ಲ ಯೇಸು ಕರೀತಾನೆ, ಕೂಟ ನಡೀತಾ ಇದೆ, ನೀನು ಬರ್ತೀಯಾ ಅಂತ ಕೇಳಿದೆ. ಏನು ಕೂಟನ ಗೊತ್ತಿಲ್ಲ. ಅಂದರೆ ನೀವು ಹೇಳಿದ್ರಿ, ನೀವು ದಾನ ಧರ್ಮ ಮಾಡ್ತಿದ್ರಿ, ಇದೆಲ್ಲ ಕಾರ್ಯ ಮಾಡ್ತಿದ್ರಿ, ಪಾಪದ ಜೀವಿತ ಜೀವಿಸ್ತಿದ್ರಿ. ನಿಮಗೆ 4 ರೀತಿಯ ರೋಗ ಇತ್ತು. ಅವಾಗ ಕೂಡ ರೋಗ ಇತ್ತು? ಅವಾಗೂ ಕೂಡ ರೋಗ. ಅದಕ್ಕೆ ಏನಾದರೂ ನೀವು ವೈದ್ಯರಿಗೆ ಹೋಗಿ? ವೈದ್ಯರಲ್ಲಿ ತುಂಬ ಸಲ ಹೋಗಿದೆ. ಅದು ಈ ಆಯುರ್ವೇದಿಕ್ ಔಷಧಿ ಮಾಡ್ತಾ ಇದ್ದೆ. ಅದ್ರ ಕೂಡ ನನಗೆ ಬಿಡುಗಡೆ ಆಗಿರಲಿಲ್ಲ. ಅಂದರೆ ಆ ರೋಗ ತೀವ್ರವಾಗಿ ಆಗ್ತಿತ್ತ ಅಲ್ಲ ಅಲ್ಲಿಂದ ಅಲ್ಲಿಗಿತ್ತ? ತೀವ್ರವಾಗಿತ್ತು. ಅಂದರೆ ಜಾಸ್ತಿ ಆಗ್ತಾ ಇತ್ತು? ಜಾಸ್ತಿಯಾಗಿ ಸಾಯುವ ಪರಿಸ್ಥಿತಿ. ಅಂದರೆ ನೀವು ಅದನ್ನು ಅನುಭವಿಸ್ತಿದ್ರೆ ಅದ್ರ ಇತರಿಗೇನು ಹೇಳ್ತಿರ್ಲಿಲ್ಲ, ಇತರ ವಿಷಯವೇ ಗೊತ್ತಿಲ್ಲ, ಗುಟ್ಟಾಗಿ ಇಟ್ಕೊಳ್ತಿದ್ದೆ ಇತರಿಗೆ. ಆದರೆ ನನ್ನ ಮಗನಿಗೆ ನಾನು ಹೇಳ್ತಿದ್ದೆ. ನನ್ನ ಮಗ ಸ್ವಲ್ಪ ದೊಡ್ಡ ಆದ, 7ನೇ ಕ್ಲಾಸ್ ಓದೋಷ್ಟಾದ. ಆವಾಗ ನಾನು ಹೇಳ್ತಿದ್ದೆ, ಮಗನೇ ನಾನು ಸಾಯ್ತಿದ್ದೀನಿ, ನನ್ನ ಆಸ್ತಿ ಎಲ್ಲ ನನಗೆ ನಮ್ಮ ಅಣ್ಣ ಆಗಲಿ ನನ್ನ ಸಂಬಂಧಿಕರಲ್ಲಿ ಭರವಸೆ ಇರಲಿಲ್ಲ. ಪಕ್ಕದ ಮನೇಲಿ ಒಬ್ಬರು ಇದ್ದಾರೆ, ಅವ್ರ ಹತ್ರ ಹೇಳಿದೆ, ಅವ್ರ ಹತ್ರ ಕೊಡು ಎಲ್ಲ, ಆವಾಗ ನಿನಗೆ ನಿನ್ನ ಹೆಸರಿಗೆ ಮಾಡ್ತಾರೆ, ನಮ್ಮದೆಲ್ಲ ಹಣ ನಾನು ನಿನ್ನ ಬದುಕೋದಿಲ್ಲ ಅಂತ ಹೇಳಿದೆ. ನಿಮಗೆ ಅಂದರೆ ನೀವು ಎಣಿಸ್ತೀನಿ ನಿಮ್ಮ ಜೀವಿತ ಮುಗೀತು ಅಂತ ಹೇಳಿ ನಾನು ಒಂದು 45 ವರ್ಷ ಇರುವಾಗ. ನೀವು ಈಗ ಈ ಪಾಪದ ಜೀವಿಸುವಂಥ ಸಮಯದಲ್ಲಿ ನಿಮ್ಮ ಮಗನೇನಾದರೂ ನಿಮ್ಗೆ ಹೇಳ್ತಿರ್ಲಿಲ್ವ, ನಮ್ಮ ಇದೆಲ್ಲ ಏನಂತ? ಅವನಿಗೇನಂತ ಬುದ್ಧಿ ಆ ಟೈಮ್ನಲ್ಲಿ ಇರಲಿಲ್ವ? ಅವನು ಚಿಕ್ಕವನು, ಅವನಿಗೆ ಏನು ಗೊತ್ತಿರಲಿಲ್ಲ. ಪಾಪ ಜೀವಿತ ನಡೆದಾಗ ಅವನಿಗೆ ಏನು ಗೊತ್ತಿಲ್ಲ. ನನ್ನ ಮಗ ಮತ್ತು ನಾನು ಏನು ಹೇಳ್ತಿದ್ದೆ ಅದನ್ನು ನಂಬ್ತಿದ್ದ. ಹೌದು. ನಾನು ಆಮೇಲೆ ಇದಕ್ಕೆ ಹೋದೆ, ಯೇಸು ಕರೀತಾನೆ, ಕೂಟ ನಡೀತಾ ಇದೆ ಅಂತ ಹೇಳುವಾಗ ನನಗೆ ಕೂಟ ಗೀಟ ಬೇಡಪ್ಪ, ನೀನು ಕೂಟ ಏನೋ ನನಗೆ ಗೊತ್ತಿಲ್ಲ, ನಾನು ಸ್ವಲ್ಪ ಕಳ್ಳು ಕುಡಿಬೇಕು, ಮಂಗಳೂರಲ್ಲಿ ತುಂಬ ಒಳ್ಳೆ ಸೇದಿ ಸಿಗುತ್ತಂತೆ, ಬೆಳಗ್ಗೆ ಸೇರುತ್ತಂತೆ ಅಂತ ಹೇಳಿದೆ. ಸರಿ ಹೋಗುವ ಕೂಟದ ಆ ಸಮಯದಲ್ಲಿ ನಮ್ಮ ಅಣ್ಣನಿಗೆ CSIಲಿ ಕ್ಯಾಥಲಿಕ್ಸಲ್ಲಿ ಜಗಳ ಮಾಡಿ CSIಗೆ ಹೋಗ್ತಾ ಇದ್ದ, CSI ಚರ್ಚಿಗೆ. ಅದರಿಂದ ಅವನು ಕುಡಿಯೋದು ಎಲ್ಲ ಬಿಟ್ಟು ಒಳ್ಳೆ ಪ್ರೇಯರ್ ಮಾಡಿ ಒಳ್ಳೆ ಚೆನ್ನಾಗಿದ್ದ, ವಾಕ್ಯ ಬೈಬಲ್ ಎಲ್ಲ ತರ್ತಿದ್ದ, ಓದ್ತಿದ್ದ. ಕುಡಿಯೋದನ್ನು ಬಿಟ್ಟ. ನಿಮ್ಮ ಸಂಬಂಧ ಸರಿ ಇತ್ತ ನಂತರ? ಚೆನ್ನಾಗಿದ್ದು, ನಾವು ಚೆನ್ನಾಗೇ ಇದ್ವಿ. ನಿಮಗೆ ಆಸ್ತಿಯ ಭಾಗ ಸಿಕ್ಕಿದ ನಂತರ ನಿಮ್ಮ ಮತ್ತು ಅಣ್ಣನ ಸಂಬಂಧ ಹೇಗೆ? ಫಸ್ಟಿನಲ್ಲಿ ಫಾರ್ ಕೊಡೋ ತನಕ ಸ್ವಲ್ಪ ಜಗಳ, ಕೋರ್ಟ್ ಕಚೇರಿ ಮಾತ್ರ ಜಗಳ ಬಿದ್ವಿನ. ಆಮೇಲೆ ಒಟ್ಟಿಗೆ ಚೆನ್ನಾಗೇ ಇದ್ವಿ. ಅಂದರೆ ನೀವು ಅಲ್ಲಿ ಹೋಗ್ತಿದ್ರೆ ಅವ್ರು ನಿಮ್ಮಲ್ಲಿಗೆ ಬರ್ತಿದ್ರು. ಅವನು ನಮ್ಮ ಮನೆಗೆ ಈಗಲೂ ಕೂಡ ಬರೋದಿಲ್ಲ, ಆದರೆ ಪ್ರೀತಿಯಿಂದ ಇದ್ದೀವಿ. ಅವ್ರ ಮನೆಗೆ ನಾನು ಹೋಗ್ತೀನಿ, ನಮ್ಮ ಮನೆಗೆ ಅವರು ಬರೋದಿಲ್ಲ. ನಂತರ ಏನು ಮಾಡಿದೆ ಅಂದರೆ, ಇದು ಸುವಾರ್ತೆ ಫಾಸ್ಟ್ ಏನು ಮಾಡ್ತಿದ್ರು, ನಮ್ಮ ಅಣ್ಣನ ಮನೆಗೆ ಬಂದು ಸುವಾರ್ತೆ ಸಾರ್ತಿದ್ರು, ಪ್ರೇಯರ್ ಮಾಡಿ ಹೋಗ್ತಿದ್ರು ಈ ಫಾಸ್ಟು. ಅದೇ ನೀವೀಗ ಹೇಳಿದ್ರಲ್ಲ, ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಒಂದು ಕೂಟ ಇದೆ ಅಂತ ನಿಮಗೆ ಹೇಳಿದ್ರಂತ. ಹೌದು. ಆ ಕೂಟಕ್ಕೆ ಹೋದ್ರೆ ನೀವು? ಆ ಕೂಟಕ್ಕೆ ಹೋದೆ. ಯಾರ್ಯಾರು ಹೋದ್ರಿ? ನಾವು 21 ಜನ ಹೋದ್ವಿ. ಇಲ್ಲಿ ತೀರ್ಥಹಳ್ಳಿಯಿಂದ 21 ಜನ ಹೋಗಿ ಸಮುದ್ರ ಎಲ್ಲ ನೋಡಿ ಹೋಗೋ. ನನಗೆ ಒಂದು ಮೆಟಡೋರ್ ಮಾಡಿದ್ವಿ, 21 ಜನ ನಾವು ಕೂತ್ಕೊಂಡ್ವಿ. ನಾನು ಇದ್ರ ಮೇಲೆ ಕಾಲು ಇಡಬೇಕಾದ್ರೇ ನನ್ನಲ್ಲಿ ಬದಲಾವಣೆ. ನನಗೆ ಏನು ಬೇಡ ಅಂದರೆ ಇಲ್ಲಿಂದ ಹೊರಡುವಾಗಲೇ ಏನು ಇಲ್ಲಿಂದ ಟೆಂಪೋದಲ್ಲಿ ಮೆಟಡೋರ್ನಲ್ಲಿ ಹತ್ತುವಾಗಲೇ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗಿದೆ. ಇಲ್ಲೇ ಆಗುಂಬೆ ಹತ್ರ ಹೋಗುವಾಗ, ಈಗ ತರಲೇ ನಿನಗೆ ಇದು ಸೇಂದಿ ಉಂಟು, ಇದು ಒಳ್ಳೆ
ಕೂದಲ್ಲ ಅಂದರೆ ನನಗೆ ಬೇಡವೇ ಬೇಡಪ್ಪ ಅಂತ ಯಾರು ಹೇಳ್ತಾ ಇದ್ದಾರೆ? ಅವನು ನನಗೆ ಕರ್ಕೊಂಡು ಹೋದವನು. ಅವನು ನಿಂತ್ಕೊಂಡಿದ್ದಾನೆ, ನಾನು ತೆಗೆದುಕೊಂಡ್ರೆ ಅವನಿಗೂ ಕೂಡ ಸಿಗ್ತದೆ ಅಲ್ಲ ಅಂತ. ನೀ ಬೇಡ ಬೇಡ ಅಂತ ಹೇಳೋದು. ಈಗಲೇ ಚೆನ್ನಾಗಿದೆ, ಸಿಹಿ ಇದೆ. ಮುಂದೆ ಹೋಯ್ತು. ಮುಂದೆ ಸೋಮೇಶ್ವರ ಅಲ್ಲಿ ಮಣಿಪಾಲ ಹತ್ರ ಹೋಗುವಾಗ ಇಲ್ಲಿ ಈಗಾದರೂ ತಗೊಂಡು ತರಲೇನೆ ಅಂತ ಕೇಳ್ತಾ ಇರ್ತೀನಿ. ಅಲ್ಲದೆ ಬೇಡ ಬೇಡ, ನನಗೆ ಸೇಂದಿನೂ ಬೇಡ, ಏನು ಬೇಡಪ್ಪ. ನೀನೊಂದು ಅಲ್ಲಿಂದ ಬಂದಿದೆಯಾ, ಮತ್ತು ನಾನು ಹೋಗಬೇಕಂದ್ರೆ ನನ್ನ ಹತ್ರ ಹಣ ಇರಲಿಲ್ಲ, ದುಡ್ಡೆಲ್ಲ ಖರ್ಚು ಮಾಡಿದೆ. ಆದರೆ ನನ್ನ ಮಗ ನಾನು ತಿನ್ಲಿಕ್ಕಂತ ಕೊಟ್ಟಿಂಥ ಒಂದು ಸಣ್ಣ ಡಬ್ಬಿಲಿ ₹1 ₹2 ಕಾಯಿನೆಲ್ಲ ಹಾಕಿಟ್ಟಿದ್ದ. ಊಟಕ್ಕೆ ಹೋಗ್ಬೇಕು ಮಗನೇ, ಏನೂ ಇಲ್ಲ ಅಲ್ಲ ದುಡ್ಡು ಅಂದರೆ, ನನ್ನ ಹತ್ರ ಇದೆ ಅಮ್ಮ, ಊಟಕ್ಕೆ ಹೋಗೋಣ ಅಂತ ಡಬ್ಬಿ ತಂದು ಹೊಡೆದ. ಅದರಲ್ಲಿ ₹300 ಸಿಕ್ತು. ಅದ್ರ ನಿಮಿತ್ತ ನಾವು SSMನ ಕಂಡುಕೊಳ್ಳಿಕ್ಕಾಯ್ತು. ಅಂದರೆ ನೀವು ಮಗನನ್ನು ಕೂಡ ಕರ್ಕೊಂಡು ಹೋದ್ರ? ಹೌದು, ಊಟಕ್ಕೆ ಮಗನನ್ನು ಕೂಡ ಕರ್ಕೊಂಡು 21 ಜನ ನಾವು ಹೋದ್ವಿ. ಹೋಗಿ ಇದೆಲ್ಲ ನೋಡಿ, ಸಮುದ್ರವೆಲ್ಲ ನೋಡಿ, ಸಂಜೆ ಟೈಮ್ 7 ಗಂಟೆಗೆ ನಾವು ಯೇಸು ಕ್ರಿಸ್ತನ ಕೂಟಕ್ಕೆ ಹೋದ್ವಿ. ಎಲ್ಲಿ ಅದು ಕೂಟ ನಡೀತು? ಮಂಗಳೂರಲ್ಲಿ ಕೂಟ ನಡೀತಿತ್ತು 1995ರಲ್ಲಿ. ದಿನ ಅವಾಗ ಎಲ್ಲ ಹಾಡ್ತಾರೆ ಇಂಗ್ಲೀಷಲ್ಲಿ. ನಮ್ಮ ಕೆತ್ತಸ ಹಾಗೆ ಇಲ್ಲ, ಹಾಡ್ತಾರೆ ಇಂಗ್ಲೀಷಲ್ಲಿ ಹಾಡ್ತಾರೆ. ನಾನು ನೋಡ್ತಾ ಸುಮ್ಮನೆ ಕೂತೆ. ಚೇರ್ಗಳಿದ್ವಿ, ನಾನು ಒಂದು 3-4 ಚೇರತ್ತಿಗೆ ನಮ್ಮ ಜೊತೆಯಲ್ಲಿದ್ದರು. ನಾನು ಒಂದು ಮಧ್ಯದಲ್ಲಿ ಕೂತ್ಕೊಂಡು ಕೇಳ್ತಾ ಇರಬೇಕಾದ್ರೆ ಎಲ್ಲ ಹಾಡ್ತಾರೆ. ಆರಾಧನೆ ನಡೀಬೇಕಾದ್ರೆ ನಾನು ಹೇಳಿದೆ, ನಾನು ಈಗ ಕಿವಿ ಕೊಡ್ತಾ ಇದ್ದೆ. ಪ್ರೀತಿ ಕೊಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಪಾಲ್ ದಿನಕರು ಏನು ಹೇಳ್ತಿದ್ದಾರೆ, ಸಂದೇಶ ಕೊಡ್ತಾ ಇದ್ದಾರೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 17 ತನಕ ಓದುವಾಗ ನನಗೆ ಪಾಪದ ಅರಿವು ಉಂಟಾದಾಗ ನಾನು ಹೃದಯ ತೆರೀತು. ಆಗಲೇ ಯೇಸುವೆ ಕರುಣಿಸು, ನನ್ನ ಪಾಪಿ ನನ್ನ ಕರುಣಿಸು ಅಂತ ಎದ್ದು ಗಟ್ಟಿಯಾಗಿ ಕೂಗಿದೆ. ಸಾಧಾರಣ ಕೂಗಿಲ್ಲ, ಎಲ್ಲರಿಗೂ ಕೇಳ್ತಿರುತ್ತೆ ಅಲ್ಲಿ. ನಂದು ಸ್ವರ, ನಾನು ತುಂಬ ಜೋರು ವ್ಯಕ್ತಿ, ನನ್ನ ಗಂಟ್ಲಂದರೆ ತುಂಬ ಗಟ್ಟಿಯಾದ ಸ್ವರ. ಎದ್ದು ನಿಂತು 2 ಕೈಗಳನ್ನ ಮೇಲೆತ್ತಿ, ಯೇಸುವೆ ಕರುಣಿಸು, ನನ್ನ ಪಾಪಿನ ನನಗೆ ಕ್ಷಮಿಸು ಅಂತ ಗಟ್ಟಿಯಾಗಿ ಕೂಗಿದೆ. ಕೂಗಿದ ತಕ್ಷಣವೇ ನನ್ನ ಶಕ್ತಿಯನ್ನು ಮುಟ್ಟಿದ ಹಾಗಾಗಿ ನಾನು ಬಿದ್ದ ತಕ್ಷಣ ನನ್ನ ಮಗ ಓಡಿ ಹೋಗಿ ಅವರಿಗೆಲ್ಲ ಕರ್ಕೊಂಡು, ನಮ್ಮ ಅಮ್ಮ ಯಾಕೋ ಕೂಗಿ ಬಿದ್ದರು. ಅವನಿಗೆ ಗೊತ್ತಿಲ್ಲ, ಚಿಕ್ಕವನು. ನಾನು ಹೇಳಿದೆ, ನನಗೂ ಗೊತ್ತಿಲ್ಲ, ನನಗೆ ಹಿಂದೆ ಎಷ್ಟು ಜನ ಇದ್ದಾರೆ, ಮುಂದೆ ಎಷ್ಟು ಜನ ನನಗೆ ಗೊತ್ತಿಲ್ಲ. ನಾನು ಏಕಾಗ್ರತೆಯಿಂದ ಅವ್ರನ್ನ ತಿರ್ಸ್ತಾ ಇದ್ದೆ. ಆ ವಾಕ್ಯಗಳು ನನ್ನ ಕಾರ್ಯ ಮಾಡ್ತು. ಆವಾಗಲೇ ನನ್ನ ಅರಿವುಂಟಾಯಿತು, ಹೃದಯ ಹೊಡಿತು. ಆಗಲೇ ಕೂಗಿದ್ದೆ, ಆವಾಗಲೇ ಬಿದ್ದೆ. ಎಲ್ಲರೂ ಬಂದು ನನ್ನ ಎತ್ತಿದ್ರು. ಎತ್ತಿ ಹಾಗೆ ಅವನು ಕರ್ಕೊಂಡೋದನ್ನ ಹೇಳಿದ, ಹಂಗೆ ಬಿಟ್ಬಿಡು ಅಂತ. ಆ ಕ್ಷಣದಲ್ಲೇ ನನಗೆ 3 ಥರ ರೋಗ ಇದ್ದಿದ್ದು ತಕ್ಷಣದಲ್ಲೇ ಬಿಡುಗಡೆ. ನನ್ನ ಮೈ ಭಾರವಾಗಿತ್ತು, ನನಗೆ ರೋಗಗಳು ಬಿಡುಗಡೆ. ಮತ್ತು ನನ್ನ ಸ್ವರ ಅಷ್ಟು ಗಟ್ಟಿಯಾಗಿದ್ದು, ಸ್ವರ ಕೂಡ ಸಣ್ಣ ಮಗುವಿನಾಗಾಯಿತು. ನನ್ನ ದೇಹ ಸಣ್ಣ ಹೂವಿನಾಗೆ ಆಗಿಬಿಟ್ಟು ಆ ಕ್ಷಣದಲ್ಲೇ ನನಗೆ ಸಂಪೂರ್ಣ ಬಿಡುಗಡೆ ದೇವ್ರು ಕೊಟ್ಟರು. ಆಗಲೇ ನಾನು ಬರುವಾಗ ಅವ್ರ ಹತ್ರ ನಂಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಚಿಕ್ಕ ಅವರೆಲ್ಲ ಇವಳಿಗೆ ತಲೆ ಕೆಟ್ಟುಬಿಟ್ಟು, ಇವಳಿಗೆ ಹುಚ್ಚಿಡ್ದಿದೆ ಅಂತ. ಅಲ್ಲಿಂದ ಬಂದೆ. ನಮ್ಮ ಕ್ಯಾಥಲಿಕ್ಸಲ್ಲಿ ನನಗೆ ಇದು ಬೈಬಲೆಲ್ಲ ಓದಿಲ್ಲ, ಗೊತ್ತಿಲ್ಲ. ಹಾಗೆ ಅಂದರೆ ನೀವೀಗ ಕೂಟಕ್ಕೆ ಹೋದ್ರಿ, ಕೂಟದಲ್ಲಿ ನಿಮ್ಗೆ ಒಂದು ಬಿಡುಗಡೆ ಆಯಿತು. ಹೌದು. ಮತ್ತು ಅಲ್ಲಿ ಅದು ಕಳ್ಳು ಕುಡಿಲಿಕ್ಕೆ ಹೋಗಿಲ್ಲ? ಹೌದು. ಅವತ್ತಿನಿಂದ ಇವತ್ತುವರೆಗೂ ಕಳ್ಳಾಗಲಿ, ಸೇಂದೆ ಆಗಲಿ, ಬೇಡಿ ಆಗಲಿ, ನಸೆ ಆಗಲಿ, ಅಥವಾ ಇನ್ನೊಬ್ರಿಗೆ ಮಜಾ ಮಾಡೋದಾಗಲಿ, TV ಕೆಟ್ಟ ಕೆಟ್ಟದ ಪುಸ್ತಕಗಳನ್ನು ಓದೋದಾಗಲಿ, ಕೆಟ್ಟ ಇದು ಕ್ಯಾಸೆಟ್ ಹಾಕಿ ನಾವೆಲ್ಲ ನೋಡ್ತೀವಿ. ಅದೆಲ್ಲ ಒಂದು ದೇವರು 22 ವರ್ಷ ಆಯಿತು. 22 ವರ್ಷ ಆಯಿತು. 23ನೇ ವರ್ಷ ನಡೀತಾ ಇದೆ. ಇಲ್ಲಿ ಬಂದು ನಾನು ಆಗಿರೋದು 22 ವರ್ಷ ಆಯಿತು. 22 ವರ್ಷ 23ನೇ ವರ್ಷ ನಡೀತಾ ಇದೆ. ಆಮೇಲೆ ನಾನು ಚರ್ಚೆಗೆ ನಾನು ಯಾವಾಗಲೂ ಬೈಬಲ್ ಓದಕ್ಕೆ ಶುರು ಮಾಡಿದೆ, ಅಣ್ಣನ ತಂದು. ನೀವೀಗ ಕೂಟಕ್ಕೆ ಹೋದ್ರಿ, ಕೂಟದಲ್ಲಿ ನಿಮಗೆ ಬಿಡುಗಡೆ ಆಯಿತು. ಇಲ್ಲಿ ಬಂದ ನಂತರ ಏನು ಮಾಡಿದ್ರಿ ನೀವು ಫಸ್ಟಿಗೆ? ಇಲ್ಲಿ ಬರಬೇಕಾದ್ರೆ ಮೊದಲೇ ನಾನು ಮನೆಯಲ್ಲಿ ಬೈಬಲ್ ಓದುವಾಗ ನನಗೆ ದೇವಜನರು ಅಂತೇಳಿ ಓದ್ತಿದ್ದೀನಿ. ಅದರ ಮುಂಚೆ ಓದ್ತಿದ್ರಾ? ಮುಂಚೆ ಹೋಗ್ತಿರ್ಲಿಲ್ಲ. ಅಲ್ಲಿಂದ ಬೈಬಲ್ ಮನೆಯಲ್ಲಿ ಇರಲಿಲ್ಲ. ಅಣ್ಣನ ಹತ್ರ ಬೈಬಲ್ ಇತ್ತು, ಸೇಸಿಗೆ ಹೋಗ್ತಾ ಇದ್ದ. ಅವನಿಂದ ಬೈಬಲ್ ತಂದು ನನಗೆ ದಾಹ ಮತ್ತು ಬಾಯಾರಿಕೆ ಜಾಸ್ತಿ ಆಯಿತು. ದೇವರನ್ನ ಹುಡ್ಕೋದಾಯ್ತು. ನಾನು ಹುಡುಕಿ ಬೈಬಲ್ ಓದ್ಬೇಕಂತ ನನಗೆ ಮನಸ್ಸಿನಲ್ಲಿ ಆಗ್ತಿತ್ತು. ಅಣ್ಣ ನನಗೆ ಬೈಬಲ್ ತಂದು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಥಲಿಕ್ಸಲ್ಲಿ 40 ದಿನ ಫಾಸ್ಟಿಂಗ್ ಪ್ರೇಯರ್ ಅಂತ ನಡೀತಿತ್ತು. ಅವಾಗ ಹೇಳ್ತಾರೆ ಒಂದೇ ದಿನ ಮಾಡೋದು, 40 ದಿನ. ನಾನು 30 ಫಾಸ್ಟಿಂಗ್ ಪ್ರೇಯರ್ ಇರ್ತಿದ್ದೆ. ದೇವರೇ, ಮನೇಲಿ ಕಷ್ಟ ಇದೆ, ನನಗೆ ಏನು ಮಾಡೋದು, ನಾನು ನಿನ್ನೆ ಕಂಡುಕೊಂಡಿದ್ದೀನಿ, ಊರೆಲ್ಲ ಹುಚ್ಚು ಅಂದರು.
ನಮ್ಮ ನೆಂಟ್ರಿಷ್ಟೆಲ್ಲ ಹುಚ್ಚು. ಊರೆಲ್ಲ ಹೇಳಿದ್ರೆ ಬಿಡ್ತಿದ್ದಾಗೆ ಹುಚ್ಚಿಡ್ದಿದೆ. ಯಾಕೆ ಅಂದರೆ ಹೆಸರು ಮಾಡ್ಕೊಂಡು ಯೇಸು ಅಂತಾಳೆ ಅಂತ. ಅವಳಿಗೆ ಬೈಬಲ್ ಓದಾಕೆ ಬಿಡ್ಬಿಡಿ. ನನಗೆ ಅಂದರೆ ನಾನು ಕೆಲ್ಸದ ಹೋಗ್ಲೂ ಹಿಡ್ಕೊಂಡು ಹೋಗೋದು. ಎಲ್ಲ ಒಂದು 5 ನಿಮಿಷ ಸಿಕ್ಕಿದ್ರೆ ಅದು ಓದೋದು, ಅಷ್ಟು ನಾನು ಅಲ್ಲಿ ಫಾಸ್ಟಿಂಗ್ ಪೀರಿಯಲ್ಲಿದ್ದು ಪ್ರಾರ್ಥನೆ ಮಾಡಿ ಅಲ್ಲಿ ಕೆಲಸ ಅದು 9 ಕೆಲಸ ಕೊಡಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮಾಡುವಾಗ ನನಗೆ 9 ಕೆಲಸ ದೇವ್ರು ಕೊಟ್ಟರು. ಕೆಲಸ ಅಂದರೆ ತುಂಬ ಈಸಿ. ಹೋಗೋದು, ಮೋಟ್ರ್ ಆನ್ ಮಾಡೋದು, ಕೂರೋದಷ್ಟೇ. ಅದಷ್ಟಕ್ಕೆ ಅದು ನೀರು ಹೋಗೋದು. ಲಾಸ್ಟಿಗೆ ಕರೆಂಟ್ ತಕ್ಷಣ ಆಫ್ ಮಾಡೋದು ಬರೋದು ಅಂಥ ಕೆಲಸ ದೇವ್ರು ಕೊಟ್ಟರು. ಒಂದು ಹಸು, ಒಂದು ದನನ ನನಗೆ ಕೊಟ್ಟರು ದೇವರು ಅದನ್ನು ಕೂಡ ಕಂಟ್ರೋಲ್ ಮಾಡಿದರು. ನಾನು ಪ್ರಾರ್ಥನೆ ಮಾಡುವಾಗ ಆ ದನ ಇಡೀ ಗದ್ದೆ ಎಲ್ಲ ಸುತ್ತಿ ಬರೋದು, ಆದರೆ ಒಂದು ಬುಡ ಕೂಡ ತಿಂತಿರಲಿಲ್ಲ. ಆ ರೀತಿಯಾಗಿ ದೇವರು ಕಂಟ್ರೋಲ್ ಮಾಡಿ ಆ ದನ ನೋಡಿಸಿದ್ರು. ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಅದು ಅಭಿಷೇಕ ದೇವ್ರು ಮಾಡಿದ್ರು. ಮತ್ತು ಕೆಲವು ದರ್ಶನಗಳೆಲ್ಲ ಕ್ಯಾಥಲಿಕ್ ಚರ್ಚ್ನಲ್ಲಿ ಈ ಚರ್ಚಲ್ಲಿ ಅಲ್ಲ, ನನಗೆ ಗದ್ದೆಯಲ್ಲಿ ಮರದಡಿ ಕೂತಿರುವಾಗ ನನಗೆ ಅಭಿಷೇಕ ಆಯಿತು. 40 ದಿವಸ ನಾನು ಫಾಸ್ಟಿಂಗ್ ಪ್ರೇಯರ್ ಇದ್ದೆ ಅಲ್ಲ, ಅಲ್ಲಿ ಸ್ನಾನ ಮಾಡೋದು, ಅಲ್ಲೇ ಬೈಬಲ್ ಓದೋದು, ಅಲ್ಲೇ ಪ್ರಾರ್ಥನೆ ಮಾಡಿ ಬರೋಲ್ಲ, ಬರೀ ಹಲ್ಲದಿಯ ಸ್ತೋತ್ರ. ಆ ಸ್ತೋತ್ರದಲ್ಲೇ ದೇವರು ನನಗೆ ಅಭಿಷೇಕ ಮಾಡಿದ್ರು. ನನಗೆ ಅನ್ಯ ಭಾಷೆ ಏನಾದರೂ ಗೊತ್ತಿಲ್ಲ, ಅದು ಬೈಬಲೇ ಓದ್ತಾ ಇಲ್ಲ, ಚರ್ಚಲ್ಲೇನು ಹೇಳಲ್ಲ. ಅನ್ಯ ಭಾಷೆ ಏನು ಭಾಷೆಯಲ್ಲಿ ಮಾತಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಗೊತ್ತಿಲ್ಲ. ಒಂದಿನ ದೇವ್ರ ದರ್ಶನ ಕೊಟ್ಟರು. ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತೆ ಅಂತ. ಆ ಥರವಾಗಿ ನಾನು ಹಾಡಿ ಕುಂಡು ಕುಪ್ಪಳಿಸಿ ದೇವ್ರ ದೂತರೊಂದಿಗೆ ನಾನು ಕುಣಿತು ಹಾಡಿ ಕೊಂಡಾಡ್ತಾ ಇದ್ದೆ. ಎಷ್ಟು ಹೊತ್ತು ಮಾಡಿದ್ರು ನನಗೆ ಗೊತ್ತಿಲ್ಲ. ಮನೆಯಲ್ಲ, ಆ ಮರದಡಿಯಲ್ಲಿ. ಆವಾಗ ಮಾವಿನ ಮರ ಮತ್ತು ಒಂದು ಬೇರೆ ಇನ್ನೊಂದು ಮರ ಯಾವುದು, ಆ ಮರದಡಿಯಲ್ಲಿ ನನಗೆ ದೇವರ ಅಭಿಷೇಕ ಮಾಡಿದೆ. ದೇವರ ಸ್ವರ ಭಾಗ ಕೇಳಿದೆ. ದೇವರ ಸ್ವರ ಕೇಳಿದೆ, ಸಂತೋಷವಾಗಿ ಪರಲೋಕ ಸಂತೋಷ ಅನಿಪಿಸಿದೆ. ನೀನು ನನ್ನ ಮಗಳು, ದೇವರಿಗೆ ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ದೇವರಿಗೆ ನೀನು ನನ್ನ ಮಗಳು, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ದೇವ್ರ ಸ್ವರ ಕೇಳಿದೆ. ನನಗೆ ಬಂದ ನಂಬಿಕೆ ಏನಂದರೆ, ಆ ದಿನದಲ್ಲಿ ನಾನು ಕೂಟಕ್ಕೆ ಹೋಗಿ ಬಂದನಿಂದ ಸ್ಥಿರವಾಗಿ ದೃಢವಾಗಿ ಜನರು ಹುಚ್ಚಿರೋದ್ರು ಕೂಡ ನನ್ನನ್ನು ಅದು ಅಗತ್ಲಿಕ್ಕಾಗಿಲ್ಲ. ಅಂದರೆ ನಾನು ಯಾರಿಗೂ ಪ್ರೀತಿ ಇರಲಿಲ್ಲ, ದೇವರಿಂದಲೇ ಪ್ರೀತಿ ಹೊಂದಿದೆ. ಆ ಪ್ರೀತಿ ನನಗೆ ಹೇಳ್ಬಿಟ್ಟು ಆ ಕ್ಷಣವೇ. ಇನ್ನೊಂದು ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ನೀವು ಹೇಳಿದ್ರಿ ಪಾಪದ ಜೀವಿತ ಜೀವಿಸ್ತಿದ್ರಿ, ಆ ಕೂಟಕ್ಕೆ ಹೋಗೋ ತನಕ ನಿಮ್ಮ ಪಾಪದ ಜೀವಿತ ಜೀವಿಸ್ತಿದ್ರಿ. ನೀವು ತಿರುಗಿ ಬಂದ ನಂತರ ನಿಮ್ಮ ಜೀವಿತ ಚೇಂಜ್ ಆಯಿತು ಅಲ್ಲಿಂದ ಬರುವಾಗ. ಅದರ ಮುಂದೆ ನಿಮ್ಮ ಜೀವಿತ ಏನಾಯಿತು? ಮುಂದೆ ಅದೇ ನಾನು ಪಾಪ ಮನೆ ಬಿಟ್ಟೆ. ಊರೆಲ್ಲ ಹೇಳಿದ್ರು. ಅಂದರೆ ನಿಮ್ಮ ಪಾಪ ಮಾಡುವಂಥ ವ್ಯಕ್ತಿಗಳು ಅಥವಾ ಕುಡಿಯುವಂತಾಗಲಿ ಅವರು ನಿಮ್ಮನ್ನು ಹುಡುಕಿ ಬಂದಿಲ್ವಾ? ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಹುಡುಕಿ ಬರ್ತಾ ಇದ್ದ ಮನೆಗೆ. ನಾನು ನನ್ನ ಮಗ ಸೇರಿ ಅದನ್ನು ಬೆರೆಸ್ಬಿಟ್ವಿ. ನೀನು ನಮ್ಮ ಮನೆಗೆ ಬರಬಾರ್ದು, ಅಂದರೆ ನಮ್ಮಲ್ಲಿ ಕ್ರಿಸ್ತನ್ ಇದೆ ಹೆಚ್ಚಾಗಿದೆ, ಅದರಿಂದ ಯಾವ ಪ್ರೀತಿನೂ ಬೇಡ, ಇದೆಲ್ಲ ಸುಳ್ಳು ಅನ್ನೋದು ನಮಗೆ ಅರಿವುಂಟಾಯಿತು. ಎಲ್ಲರೇ ಓಡಿಸಿದ್ವಿ ಇಬ್ಬರು ಸೇರಿ. ಪಾಪ ಜೀವಿತ ಅವಾಗಿಂದಲೇ ಬಿಟ್ಬಿಟ್ಟೆವು. ಅದೇ ಒಂದು ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೋಹಾನ ಸುವಾರ್ತೆ 10ನೇ ವಾಕ್ಯದಲ್ಲಿ, ಕಳ್ಳನ್ನು ಕದ್ದುಕೊಳ್ಳೋಕು ಸುಲುಕೊಳ್ಳೋಕು ನಾಶ ಮಾಡಲಿಕ್ಕೂ ಬರ್ತಾನೆ. ಯೇಸುಸ್ವಾಮಿ ಹೇಳಿದ್ದಾನೆ, ನಾನು ಬಂದದ್ದು ಜೀವವನ್ನು ಕೊಡಲು, ಅದು ಸಮೃದ್ಧಿ ಭರಿತ ಜೀವವನ್ನು ಕೊಡಲು. ಅಂದರೆ ಒಂದು ಕಾಲದಲ್ಲಿ ಕಳ್ಳನ ನಿಮ್ಮನ್ನು ಆಳ್ತಿದ್ದಾನೆ ಪಾಪದ ಜೀವಿತಕ್ಕೆ. ಒಂದು ಸೈತಾನ ಅಂದರೆ ಆ ಕಾರ್ಯ ನಿಮ್ಮ ಜೀವಿತದಲ್ಲಿ ಆಗಿ ಒಂದು ಪಾಪದ ಕಾರ್ಯಕ್ಕೆ ನಿಮ್ಮನ್ನು ನಡೆಸ್ತಿದ್ದರು. ಯಾವಾಗ ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಂದನು, ನಿಮ್ಮ ಜೀವಿತವೇ ಬದಲಾಯಿತು. ಒಬ್ಬ ವಾಕ್ಯದಲ್ಲಿ ಒಬ್ಬನ ಕ್ರಿಸ್ತನಲ್ಲಿದ್ದರೆ ಅದು ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯ್ತು, ಎಲ್ಲ ಹೊಸದಾಯ್ತು. ಅದು ಯೇಸು ಕ್ರಿಸ್ತನಿಂದಲೇ ಆಯ್ತು ಅಂತ ವಾಕ್ಯ ಹೇಳ್ತಾರೆ, ದೇವರಿಂದಲೇ ಆಯ್ತು. ಆ ರೀತಿ ನಿಮ್ಮ ಜೀವಿತ ಬದಲಾಯಿತು. ನಂತರ ಏನಾಯ್ತು ಹೇಳಿ? ನಂತರ ದೇವ್ರ ದರ್ಶನ ಎಲ್ಲ ಕೊಟ್ಟರು. ನಾನು ದೇವಜನರು ಅಂತ ಎಲ್ಲ ಬರೆಯಲ್ಪಟ್ಟಿದ್ದೆ. ದೇವರೇ, ಆ ದೇವಜನರು ಯಾರು ನನಗೆ ಗೊತ್ತಿಲ್ಲ, ನನಗೆ ನೀನು ಅದು ತಿಳಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದೆ. ಆವಾಗ ನಾನು ಕ್ಯಾಥಲಿಕ್ ಚರ್ಚಿಗೆ ಹೋಗ್ಬೇಕಂತ ಹೋಗುವಾಗ ದೇವರಾತ್ಮದಿಂದ ತುಂಬಿ ನಾನು ಆ ಕಡೆ ಹೋಗ್ಲಿಕ್ಕಾಗಲಿಲ್ಲ, ಈ ಕಡೆನೇ ಬಂದೆ. ಸೇಬಿನ ಕಡೆ ಗೊತ್ತಿದೆ ನನಗೆ, ಚರ್ಚಿದೆ ಗೊತ್ತಿದೆ, ಬರ್ತಿರ್ಲಿಲ್ಲ, ಟೀಕೆ ಮಾಡ್ತಿದ್ದೆ ಫಾಸ್ಟಿಗೆಲ್ಲ. ಆದರೆ ನಾನು ಮತ್ತೆ ಇಲ್ಲೇ ಬಂದೆ. ಅದಕ್ಕಿಂತ ಮೊದಲು ಒಮ್ಮೆ ಇಲ್ಲಿ ಕೂಟ ನಡೆದಿತ್ತು. ಆ ಕೂಟದಲ್ಲಿ ಒಮ್ಮೆ ಸ್ವಲ್ಪ ಬಂದಿದ್ದೆ ನಾನು. ಫಾಸ್ಟ್ ನನಗೆ ಕರಪತ್ರ ಕೊಟ್ಟಿದ್ದೆ, ಕೂಟ ಇದೆ ಬನ್ನಿ ಅಂತ. ಅವಾಗ ಬಂದಾಗ ಎಲ್ಲರೂ ಹೇಳ್ತಾರೆ, ಇದು ಅಲ್ಲಿ ಕೂಟಕ್ಕೆ ಹೋದರೆ ಅಲ್ಲಿ ಎಲ್ಲ ಮತಾಂತರ ಮಾಡ್ತಾರೆ ಅಂತೇಳಿ. ನಾವು ಕೂಟಕ್ಕೆ ಬಂದಾಗ ನಮಗೇನು ಅನಿಸಿಲ್ಲ. ಕೂಟಕ್ಕೆ ಬಂದ್ವಿ, ಹೋದ್ವಿ. ಆಮೇಲೆ ಪಾಠ ಪಕ್ಕದ ಮನೆಗೆ ಬರ್ತಿದ್ರು. ಅವರು ಕೂಡ ನನ್ನ ಸಂಧಿಸ್ಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ನಮ್ಮ ಮನೆಗೆ ಬರೋಂಗಿಲ್ಲ ಯಾಕಂದರೆ ನಾನು ಅಷ್ಟೊಂದು ಪಾಪದಿಂದ ಹೆಂಗಸಾಗಿದ್ದೆ. ಹಾಗೆ ಈ ಸೇವಕರು ಬರ್ತಿರ್ಲಿಲ್ಲ. ನೋಡಿ, ನೀವು ರೋಮನ್ ಕ್ಯಾಥಲಿಕ್ ಚರ್ಚ್ಗೆ ಹೋಗ್ತಾಯಿದ್ರಿ, ನಂತರ ಒಂದು ಕೂಟಕ್ಕೆ ಇಲ್ಲಿ ಬಂದ್ರಿ ಅಥವಾ ಮಂಗಳೂರಿಗೊಮ್ಮೆ ಹೋದ್ರಿ. ನಿಮಗೆ ಏನು ವ್ಯತ್ಯಾಸ ಕಂಡಿತ ಅಲ್ಲಿ? ನಿಮ್ಗೆ ಏನಾದರೂ ಪ್ರಾರ್ಥನೆಯಲ್ಲಿ ಅಥವಾ ಆರಾಧನೆ ಏನಂದ್ರೆ ವ್ಯತ್ಯಾಸ ಕಂಡಿತ? ನಾನು ಅದು ಇಲ್ಲಿ ಬಂದಾಗ ನನಗೆ, ನಾನು ಕೂಟದಲ್ಲಿ ಬಂದಾಗಲೇ ನಾನು ಆರಾಧನೆ ಮಾಡೋದು ಇಲ್ಲಿ ಆರಾಧನೆ ಮಾಡೋದು ವ್ಯತ್ಯಾಸ ಕಂಡು. ಆದರೆ ನನ್ನ ಜೀವಿತದಲ್ಲಿ ನಾನು
ಆ ಮರದಡಿ ಕೂತ್ಕೊಂಡು ಆರಾಧನೆ ಮಾಡ್ತಿದ್ದೆ, ಅದೇ ರೀತಿಲಿ ಇಲ್ಲೆಲ್ಲ ಆರಾಧನೆ ಮಾಡ್ತಾಯಿದ್ರು. ನನಗೆ ಅವಾಗ ಸಂತೋಷ ಆಯಿತು. ಓ, ನನ್ನ ಹಾಗೆ ಆರಾಧನೆ ಮಾಡೋ ಜನ ಇಲ್ಲಿದ್ದಾರೆ, ನಾನು ನನಗೆ ಅವ್ರಿಗೆ ಸರಿ ಇದೆ, ನಾನು ಹುಚ್ಚೆ ಅಲ್ಲ ಅನ್ನೋದು ನನಗೆ ದೃಢ ನಿಶ್ಚಯ ಆಯಿತು. ಅದರ ಮುಂಚೆ ನೀವು ಹುಚ್ಚೆಂದು ಎಣಿಸ್ತಿದ್ರಿ? ಹುಚ್ಚೆ ನೀವು ಕೂಡ. ನಾನು ಮನಸ್ಸಲ್ಲಿ ತಿಳ್ಕೊಂಡು ನನಗೆ ಇಷ್ಟು ದೃಢ ನಿಶ್ಚಯ ಹುಚ್ಚೆ ಜನರು ಹೇಳ್ತಾರೆ ಅಂತ ನೀವು ಕೂಡ ಹಚ್ಚಿಕೊಂಡಿದ್ದೀರಿ? ಹಚ್ಚಿಕೊಂಡಿಲ್ಲ, ಆದರೆ ಯೋಚನೆ ಮಾಡ್ತಿದ್ದೆ ಹುಚ್ಚೆ ನನಗೆ ಅಂತ. ಆದರೆ ನನ್ನ ಮನಸ್ಸು ಹೇಳ್ತಿತ್ತು ನೀವು ಹುಚ್ಚಲ್ಲ ನಿಜ. ಆಮೇಲೆ ನಾನು ಇಲ್ಲಿ ಬಂದು ದೇವರ ತುಂಬಲ್ಪಟ್ಟು ಇಲ್ಲಿ ಬಂದಾಗ ದೇವ್ರು ಹೇಳಿದ್ರು ನನಗೆ, ದೇವ್ರ ಜನರು ಎಲ್ಲಿದ್ದಾರೆ ಅಂತ ತೋರಿಸ್ಲಿಲ್ಲ, ದೇವ್ರ ಜನರು ಇವರೇ, ನೀನು ಇವ್ರ ಮಧ್ಯದಲ್ಲಿ ಇರು ಅಂತ ಹೇಳಿದರು. ನಾ ತಕ್ಷಣವೇ ದೇವರೇ ನಾನು ಇಲ್ಲಿದ್ದೀನಿ, ಅದು ನಾನು ಈಗೇನು ಮಾಡಬೇಕು, ನೀನೇನು ಮಾಡಬೇಡ ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ದೇವರು. ಆಮೇಲೆ ನಾನು ಮನೆಗೆ ಹೋದಾಗ ನಾನು ಈ ದರ್ಶನ ಕೊಡೋಕ್ಕಿದ್ದೀನಿ ಅಂತ ಹೇಳಿದ್ದು. ನಾನು ತುಂಬ ಭಯಭಕ್ತಿಯಲ್ಲಿದ್ದೆ, ಹೆಚ್ಚು ಬೈಬಲ್ ಓದ್ತಿದ್ದೆ, ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ದೆ, ಯಾರ ಜೊತೆ ಸ್ನೇಹ ಮಾಡ್ತಿರಲಿಲ್ಲ, ದೇವರೊಂದಿಗೆ ಐಕ್ಯವಾಗಿದ್ದೆ. ದೇವರೊಂದಿಗೆ ಅವಾಗ ಯಾವಾಗಲೂ ಸ್ನೇಹಿತರಿದ್ದ ಹಾಗೆ ಮಾತಾಡ್ತಿದ್ರು ನನ್ನನ್ನು. ಪ್ರಿಯ ಆರ್ಸೆಟ್ ವೀಕ್ಷಕರೇ, ದೇವರು ನಮ್ಮ ಅಂತಸ್ತು, ನಮ್ಮ ಐಶ್ವರ್ಯ, ನಮ್ಮ ಸೌಂದರ್ಯವನ್ನು ನೋಡಿ ನಮ್ಮನ್ನು ಮೆಚ್ಚುವುದಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಹೃದಯವನ್ನು ನೋಡು ದೇವರಾಗಿದ್ದಾನೆ. ನೀನು ಯಾವ ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇರು, ನೀನು ತಿರುಗಿಕೊಂಡು ಮನಸ್ಸಾಂತರ ಹೊಂದಿ ಯೇಸು ಸ್ವಾಮಿ ಕಡೆಗೆ ಬರುವುದಾದರೆ ನಿನ್ನ ಯಾವ ಜೀವಿತ ಯೇಸು ಸ್ವಾಮಿ ನಿನ್ನನ್ನು ಬದಲಾಯಿಸ್ತಾನೆ. ಒಂದು ವೇಳೆ ನಿನಗೆ ನೀನು ಸಾಧ್ಯವಾಗಲಿಕ್ಕಿಲ್ಲ, ಅಥವಾ ಇತರರು ನಿಮಗೆ ಹೇಳಿದರೆ ನಿನ್ನ ಜೀವಿತ ಬದಲಾಯಿಸ ಸಾಧ್ಯವಾಗಲಿಕ್ಕಿಲ್ಲ, ಅದು ಯೇಸು ಸ್ವಾಮಿಯ ಕಡೆಗೆ ನೀನು ತಿರುಗಿ ಬರುವುದಾದರೆ, ನಿನಗೆ ಎಷ್ಟು ಕಡು ಪಾಪಿಯಾದರೂ ಕೂಡ ದೇವರು ನಿನ್ನನ್ನು ಕ್ಷಮಿಸ್ತಾನೆ, ನಿನಗೆ ನೂತನ ಹೃದಯ, ನೂತನ ಮನಸ್ಸನ್ನು ಕೊಡುವನಾಗಿದ್ದಾನೆ. ಅದಕ್ಕಾಗಿ ನೀವು ನೋಡ್ತಾ ಇದ್ದೀರಿ, ಈ ಸಹೋದರಿಯ ಸಾಕ್ಷಿಯನ್ನು ನೋಡ್ತಾ ಇದ್ದೀರಿ. ಹೇಳಿ ಮುಂದೆ. ಮತ್ತು ನಾನು ಇಲ್ಲಿ ಬಂದು ಮನೆಗೆ ಹೋದಾಗ ದೇವ್ರನ್ನ ಹೇಳಿದ್ರೆ, ನಾನು ನಿನಗೆ ದರ್ಶನ ಕೊಡೋಕ್ಕಿದ್ದೀನಿ ಅಂತ. ನಾನು ಒಂದಿನ ಮಲ್ಕೊಂಡಿರುವಾಗ ದೇವ್ರ ದರ್ಶನ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದ್ದೆ. ದೇವರೊಂದಿಗೆ ಇದ್ದೆ, ಯಾರೊಂದಿಗೂ ಕೂಡ ಮಾತಾಡ್ತಿಲ್ಲ, ಜನರೊಂದಿಗೂ ಮಾತಾಡ್ತಿರ್ಲಿಲ್ಲ. ದೇವರಾಯ್ತು, ನಾನಾಯ್ತು, ನನ್ನ ಮಗ ಆಯ್ತು ಅಷ್ಟೇ. ಅಂದರೆ ನೀವು ಬೈಬಲ್ ಓದ್ತಿದ್ರಿ ಮನೆಯಲ್ಲಿ? ಹೌದು. ಸಮಯ ಸಿಕ್ಕಿದಾಗೆಲ್ಲ ಪ್ರಾರ್ಥನೆ ಮಾಡಿ ಇಡೀ ದಿನ ಮಾಡ್ತಿದ್ದೆ. ಇಡೀ ದಿನ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಪ್ರಾರ್ಥನೆ ಮಾಡೋದಂದ್ರೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಅವಾಗ. ಈ ಕೆಥೋಲಿಕ್ ಪ್ರಾರ್ಥನೆಯಲ್ಲಿ ಬಿಟ್ಟು ಹೊಡೆದಿದ್ದೀನಿ. ಬರೀ ಹಲ್ಲೆಲೂಯಾ, ಸ್ತೋತ್ರ ಮತ್ತು ಅನ್ಯ ಭಾಷೆಯಲ್ಲಿ ಮಾತಾಡೋಕ್ಕೆ ನನಗೆ ಸ್ಟಾರ್ಟ್ ಆಯಿತು. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಿದ್ದೆ. ಹಾಗೆ ಇರುವಾಗ ಮತ್ತೆ ಇಲ್ಲಿ ಬಂದೆ. ಇವಾಗ ದೇವ ದರ್ಶನ ಕೊಡ್ತಿರೋದು. ಒಂದು ರಾತ್ರಿ ಮಲ್ಕೊಂಡಿರುವಾಗ ದೇವರು ಯಾವಾಗ ದರ್ಶನ ಕೊಡ್ತಾರೆ ಅವ್ರ ದಿನ ಕಾಯೋದಿತ್ತು. ಒಂದು ದಿನ ದೊಡ್ಡ ಬೆಳಕು ನಮ್ಮ ಕಿಟಕಿಯಿಂದ ಒಳಗೆ ಬಂದಿದ್ದೆ, ನಾನು ಕಂಡೆ ಅಂತ ಹೇಳೋ ಅಷ್ಟೇ ನೋಡಿದೆ ಅಷ್ಟೇ. ಆವಾಗಲೇ ದೇವರು ಬೆಳಕು ಇಟ್ಕೊಟ್ರು. ನಂತರ ಒಂದು ದಿನ ಮಲಗಿರುವಾಗ ದೇವರು ಯೇಸುವಿನ ಬರೋಡನ ದರ್ಶನ ನನಗೆ ಕೊಟ್ಟರು. ದೇವದೂತರು ಎಲ್ಲ ಸುತ್ತಮುತ್ತಲಿಂದ 4 ದಿಕ್ಕುಗಳಿಂದ ಕೂಡಿ ಬರೋದನ್ನು ತುತ್ತೂರಿ ವಾದ್ಯಗಳೊಂದಿಗೆ ವಾಕ್ಯ ಇದೆ, ಅದೇ ರೀತಿಯಾಗಿ ನನಗೆ ಆ ದರ್ಶನ ಕೊಟ್ಟರು. ಆವಾಗ ನನಗೆ ಎಲ್ಲ ದೃಢ ನಿಶ್ಚಯವಾಯಿತು, ದೇವ್ರು ದೇವ್ರ ದರ್ಶನ ಕೊಡ್ತಾ ಇದ್ದಾರೆ ಅಂತ. ಆವಾಗಲೇ ನನ್ನ ಮಗ, ನಾನು ಮುಂದಿನ ವರ್ಷದಲ್ಲಿ ಇಲ್ಲಿ ನಾನು ದೀಕ್ಷೆ ಸ್ನಾನ ಮಾಡಿಸ್ಕೊಂಡೆ. ಮಾರನೇ ವರ್ಷದಿಂದ ನನ್ನ ಮಗ ಕೂಡ ದೀಕ್ಷೆ ಸ್ನಾನ ಮಾಡಿಸ್ಕೊಂಡ. ಆವಾಗ ಅವನು 7ನೇ ಕ್ಲಾಸ್ ಪಾಸಾಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಪಾಸಾಗಿದ್ದ. ಹಾಗೆ ನಮ್ಮ ಜೀವಿತ ಕಷ್ಟದಲ್ಲಿ ಸ್ವಲ್ಪ ದೇವರೇ ಅಂತ ದೇವರನ್ನ ಹಾಕುವಾಗ ದೇವರೆಲ್ಲ ಯಾವ ರೀತಿಯಲ್ಲಿ ನಮ್ಮನೇಲಿ ಆವಾಗ ಈ ಚರ್ಚಿಂದ ಜನರೆಲ್ಲ ಬರೋದು, ತುಂಬ ಸೇವಕರು ಬರೋದು, ಎಲ್ಲ ಮಾಡೋದು. ಅದು ನನ್ನ ಜೀವಿತದಲ್ಲಿ ಅದು 2 ಲೀಟ್ರ್ ಹಾಲು ಹಾರಿದ್ದು ಅದು ಕೆಲಸ ಸಹ ಸೈತಾನನ ಕದ್ಕೊಂಡ. ಅದು ದೇವ್ರು ನನ್ನ 2 ಲೀಟ್ರ್ ಹಾಲಲ್ಲಿ ನಾನು ಎಲ್ಲರಿಗೂ ಊಟ ಕೊಟ್ಟು, ಎಲ್ಲರೂ ಬಂದವರಿಗೆ ತೃಪ್ತಿಪಡಿಸಿ, ಎಲ್ಲರಿಗೂ ಸಮಾಧಾನ ಪಡಿಸಿ ಹೋಗ್ತೀವಿ. ತುಂಬ ಜನ ಸಭೆಗೆ ಗೊತ್ತಿದೆ. ಅಂದರೆ ನೀವು ನಿಮ್ಮ ಕೆಲಸ ಕಳ್ಕೊಂಡೆ. ನಂತರ ನೀವು ಹೇಗೆ ಜೀವನ ನಡೆಸ್ತೀರಿ? 2 ಲೀಟ್ರ್ ಹಾಲಲ್ಲಿ ಎಂತ ಮನೆಯಲ್ಲಿ ನನ್ನ ಒಂದು ಹಸು ಇತ್ತು ನನ್ನ ಹತ್ರ. ಹಸು ಹಾಲು ಕೊಡ್ತಿತ್ತು. 2 ಲೀಟ್ರ್ ಹಾಲು ಕೊಡ್ತಿತ್ತು ಅಷ್ಟೇ. 1 ಲೀಟ್ರ್ ಇಲ್ಲಿ ಚರ್ಚೆಗೆ ಕಳಿಸ್ತಿದ್ದೆ, 1 ಲೀಟ್ರ್ ಬೇರೆ ಮನೆಗೆ. ಚರ್ಚೆಲಿ ಬಂದಾಗ ಹಾಲು ಚೆನ್ನಾಗಿದೆ ಸಿಸ್ಟರ್, ಬೆಣ್ಣೆ ತುಪ್ಪ ನೀವು ತಂದ್ರ ಮೇಲೆ ಆಶೀರ್ವಾದ ಅಂತ ಪಾಠ ಹೇಳ್ತಿದ್ರು. ಆದರೆ ಅನ್ಯರಿಗೆ ಕೊಟ್ಟಾಗ ನಿಮ್ಮ ಸರಿ ಇಲ್ಲ ರೀ, ನಿಮ್ಮ ಹಾಲು ಕೆಟ್ಟೋಗಿದೆ ಅಂತ ಹೇಳೋರು. ಇವು ದೇವರೇ ಇದೇನು ಹೀಗೆ ನನಗೆ ಅಷ್ಟು ಅವಾಗ ಇದಿರಲಿಲ್ಲ. ಆಮೇಲೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ದನವನ್ನು ಕೊಟ್ಬಿಟ್ಟೆ. ಹಾಗೆ ಮಗ ಕೂಡ ಮಾರನೇ ವರ್ಷವೇ ದೇವರು ಒಂದಿನ ನನ್ನ ಮಾತಾಡಿದ್ರೆ, ನಿನ್ನ ಮಗನಿಗೆ ನನಗೆ ಕೊಡ್ತೀಯಾ ಸೇವೆಗೆ ಅಂತ ಕೇಳಿದ್ರು. ನನಗೆ ದೇವ ಮೇಲೆ ತುಂಬ ಪ್ರೀತಿ, ತುಂಬ ದಾಹ ಇತ್ತು. ನಾನು ಹೇಳಿದ್ರೆ ನಾನು ಸೇವೆಗೆ ಕೊಡ್ತೀನಿ ಅಂತ ಒಪ್ಪಿಸ್ಕೊಟ್ಟೆ. ನನಗೆ ಒಬ್ಬರೇ ಮಗ, ಅವನನ್ನು ನಾನು ಸೇವೆಗೆ ಒಪ್ಪಿಸ್ಕೊಟ್ಟೆ. ಇಲ್ಲಿ ಬಂದು ಮಾರನೇ ವರ್ಷ ಅವನು ದೀಕ್ಷೆ ಸ್ನಾನ ಮಾಡಿಸ್ಕೊಂಡ. ನಂತರ ಅವನು ಬೈಬಲ್ ಕಾಲೇಜಿಗೆ ಹೋಗಬೇಕು. ಚಿಕ್ಕವನು ಸ್ಕೂಲಿಗೆ PUC ಆದ ತಕ್ಷಣ ನಾನು ಸೇವೆಗೆ ಹೋಗ್ತೀನಿ. ನೀ ಚಿಕ್ಕವನು, ನೀನೇನೋ ಹೋಗ್ತೀಯ ಇವಾಗ, ಇನ್ನು 17 ವರ್ಷ ಇಲ್ಲ, ನಾನು ಹೋಗಬೇಕು, ನಾನು ಸೇವೆಗೆ ಹೋಗ್ತೀನಿ. ಸರಿ ಅಂತ ಹೇಳಿ ಮತ್ತೆ ಅವನಿಗೆ ನಾವು
ಬಿಟ್ಬಿಟ್ರಿ. ನಮ್ಮ ಹತ್ರ ದುಡ್ಡಿಲ್ಲ, ಬೆಳಗಾಲದ ಹಣ ಕಟ್ಟಬೇಕಿತ್ತು, ಹಣ ಇರಲಿಲ್ಲ. ಆದರೆ ಅವನು ಹೋಗಿ ಹೇಳಿದ. ಅಲ್ಲಿಗೆ ಹೋದ ತಕ್ಷಣ ಎಲ್ಲ ಏನಿಲ್ಲ, ತುಂಬ ಬಡತನ ಇತ್ತು ನಮಗೆ. ಆದರೆ ಅದು ಹೇಗೆ ಬಂದವರಿಗೆ ಹೋದವರಿಗೆ ಪಾತ್ರರಿಗೆ ಬಂದಾಗ ಸೋತಿನ ಆ ದೇವರೇ ನಮ್ಮನ್ನು ನಡೆಸಿದ್ರು. ಆ ದಿನಗಳಲ್ಲಿ ಅದ್ಭುತವಾಗಿ ನಡೆಸಿದ್ರು, ಕೊರತೆ ಇರಲಿಲ್ಲ. ಅದು ಹೇಗೆ ಬರುತ್ತೋ, ಅದು 2 ಲೀಟ್ರ್ ಹಾಲಲ್ಲಿ ಹೇಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ. ಅದು ನನ್ನನ್ನು ಕೊಟ್ಟೆ, ಯಾಕಂದರೆ ಹಾಲು ಹಾಳಾಗುತ್ತೆ ಅಂತ ಹೇಳಿ ಸುಮ್ಮನೆ ಆಗುತ್ತೆ ಅಂತ. ಅದು ನನಗೆ ಅಲ್ಲಿ ಸಾಕ್ಷಿಯಾಗಿಯೇ ಇಟ್ಟಿದ್ದಾರೆ ನಮ್ಮೂರಲ್ಲಿ. ಇಲ್ಲಿ ಕೂಡ ಸಭೆಯಲ್ಲಿ ಕೂಡ ಸಾಕ್ಷಿಯಾಗಿ ಇಟ್ಟಿದ್ದಾರೆ. ಜೀವನೋಪಾಯಕ್ಕೆ ಏನು ಮಾಡ್ತಿದ್ದೀರಿ? ಜೀವನ ಅದೇ ನನಗೆ ಆಶ್ಚರ್ಯ. ಆಮೇಲೆ ಜಮೀನಿದೆ 1 ಎಕರೆ, ಅಕ್ಕಿಯನ್ನು ಮನೇಲಿ ಇರ್ತಿತ್ತು, ಸಾಮಾನ್ಯಗೆ ಹಾಲಿನಿಂದ ಹೋಗ್ತಿತ್ತು. ಹೆಚ್ಚು ಪ್ರಾರ್ಥನೆ ಮಾಡುವಾಗ ದೇವರೆಲ್ಲ ಒದಗಿಸ್ಕೊಡ್ತೀವಿ. ಅದು ಹೇಗೆ ನಡೀತದೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಆ ಸಮಯದಲ್ಲಿ ದೇವರನ್ನ ಕರ ಹಿಡಿದು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ಹೇಳೋಕ್ಕೆ ನನ್ನ ಬಾಯಿ ಸಾಲದು. ಇದು ಸತ್ಯ, ಎಲ್ರಿಗೂ ಗೊತ್ತಿದೆ. ನೀವೀಗ ರಕ್ಷಣೆ ಹೊಂದಿದ ನಂತರ ನಿಮ್ಮ ಸಹೋದರರು, ನಿಮ್ಮ ಕುಟುಂಬದವರು ನಿಮ್ಮ ಜೊತೆಯಲ್ಲಿ ಹೇಗಿದ್ದರು? ನನ್ನ ಜೊತೆಲಿ ಯಾರು ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಅವಳು ಏನು ಹೇಳ್ತಿದ್ರು ಅಂದರೆ, ಅವಳಿಗೆ ಹುಚ್ಚಿಡ್ದಿದೆ, ಅವ್ರ ಮನೆಗೆ ಹೋಗ್ಬಿಡ್ರಿ, ಅವರು ಅನ್ಯರೊಟ್ಟಿಗೆಲ್ಲ ಸೇರ್ಕೊಂಡಿದ್ದಾರೆ. ನಮಗೆ ಅವಾಗ ಜಾತಿ ಇದು ಜಾಸ್ತಿ. ನಮ್ಮ ಮನೆಗೆ ಬಂದರೆ ಯಾರಾದರೂ ಅನ್ಯವರೆಲ್ಲ ಬಂದರೆ ಏನು ಮಾಡೋದು, ಹೊರಗಡೆ ನೀರು ಕೊಡೋದು, ಹೊರಗಡೆ ಊಟ ಹಾಕೋದಿಗೆ. ಅವ್ರ ಜೊತೆಗೆ ಸೇರ್ಕೊಂಡಿದ್ದಾಳೆ ಇವಳು. ಇವರೆಲ್ಲ ನಮ್ಮ ಸಿಸ್ಟ್ರು ರಕ್ಷಣೆ ಹೊಂದಿ ಕುಟುಂಬ, ಅವ್ರನ್ನ ನೋಡಿ ಇವರೆಲ್ಲ ಇವರು ಸ್ನೇಹಿತರು. ಅವ್ರ ಮನೆಗೆ ಯಾರು ಕೂಡ ಬರ್ತಿರ್ಲಿಲ್ಲ ನಮ್ಮ ಮನೆಗೆ. ಎಲ್ಲ ಬಿಟ್ಟರು, ಹುಚ್ಚಿಡಿದೆ ಎಲ್ಲ ಆದರೆ ನನಗೆ ಗೊತ್ತಿತ್ತು ನಾನು ಹುಚ್ಚಿಡಿಲ್ಲ ಅಂತೇಳಿ. ದೇವರ ಅದ್ಭುತಗಳು ಮಾಡಿದರು. ನನ್ನ ಮಗ ಕೂಡ ದೀಕ್ಷೆ ಸ್ನಾನ ಮಾಡಿಕೊಂಡ, ಆಮೇಲೆ ಸೇವೆಗೆ ಹೋದ. ಅಲ್ಲಿ ಕೂಡ ದೇವರು ತುಂಬ ಅದ್ಭುತ ಮಾಡಿದರು. ಬೆಬೇರ್ಕಾಗಿ ದುಡ್ಡು ಕಟ್ಟಬೇಕಿತ್ತು, ಅದು ಇವನ ಹತ್ರ ದುಡ್ಡು ಇರಲಿಲ್ಲ. ಅಲ್ಲಿ ಹೋದ ತಕ್ಷಣ ದುಡ್ಡು ಫೀಸ್ ಕಟ್ಟಕ್ಕಪ್ಪ 800 ರೂಪಾಯಿ ಅಂತ ಹೇಳಿದಂತೆ. ಇವನು ಇವನು ಚಿಕ್ಕವನು ಮಾತಾಡೋಕ್ಕೆ ಕೂಡ ಬರೋದಿಲ್ಲ. ಅವ್ನು ಹೇಳ್ದ, ನನಗೆ ನನ್ನ ಹತ್ರ ದುಡ್ಡಿಲ್ಲ ಅಂಥೇಳಿ ಸಣ್ಣ ಮಕ್ಕ ಮಾಡಿದ ತಕ್ಷಣ ಅವರು ತೆಗೆದುಕೊಳ್ಳೋ ಪ್ರಿನ್ಸಿಪಾಲ್ ಎದ್ದು, ಎಷ್ಟು ದುಡ್ಡಿದೆ ಜೋಬಿಯಲ್ಲಿ ತೆಗೆದಾಕು ಅಂತ. ಇವನು ಚಿಲ್ಲರೆ ಕೊಡೋದು ಇದ್ರ ಮೇಲೆ ಹಾಕಿದ, ಮೇಜು ಮೇಲೆ ಹಾಕಿದ ತಕ್ಷಣ ಅವ್ರು ಎದ್ದು ಬಂದು ಅವ್ರ ಹೃದಯ ಪ್ರೀತಿಯಿಂದ, ನೀನು ಏನು ಕೊಡೋದು ಬೇಡ, ನೀನು ಇಲ್ಲೇ ಇರು ಅಂತ ಹೇಳಿ ದೇವರ ಹೃದಯನ ತೆರೆದು ಅವನು ಹೈದರಾಬಾದಲ್ಲಿ 3 ವರ್ಷಗಳ ಕಾಲ ದೇವರು ನಡೆಸಿದ್ರು. ಅಲ್ಲಿಂದ ಇಲ್ಲಿ ಕೇರಳದಲ್ಲಿ 3 ವರ್ಷ ಹೋದ ಹಾಗೆ ದೇವರೇ ಮಾಡಿದರು. ನನ್ನಿಂದ ಸಾಧ್ಯ ಇಲ್ಲ. ನಾನು ಅವ 32 ರೂಪಾಯಿ ಸಂಬಳ ಮಗನೇ ಕೊಡೋದ, ನಾನು ಮಾಡೋದ, ಏನು ಮಾಡೋದ, ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ದೆ, ಹೆಚ್ಚು ಫಾಸ್ಟಿಂಗ್ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೆ. ಪ್ರಾರ್ಥನೆಯಲ್ಲೇ ನನ್ನ ದೇವರು ನಡೆಸಿದ್ದು. ಹಾಗೆ 6 ವರ್ಷಗಳ ಕಾಲ ಅವನು ಮುಗಿಸಿ ಬಂದು ಇವಾಗ ಇಲ್ಲಿ ಬಂದು ಮತ್ತೆ ಫಾಸ್ಟಿಂಗ್ಗಳು ಪ್ರೇರುವಾಗ ದೇವರು ಒಂದು ಮಾರ್ಗ ತೋರಿಸಿದ್ರು. ಇದು ಬೆಂಗಳೂರಲ್ಲಿ ತೊಂಡೆಬಾವಿಯಲ್ಲಿ ಅಪೂರ್ವ ಅಂತ ಒಂದು ಸೇವೆ ಇದೆ. ಅಲ್ಲಿ ಅವರು ಪ್ರಸಂಗಿಯಾಗಿಯೂ, ಟೀಚರಾಗಿಯೂ, ಮತ್ತು ಇದು ಫಾಸ್ಟಾಗಿಯೂ ಒಳ್ಳೆ ಫೀಚರ್ ಆಗಿದೆ. ನನ್ನ ಮಗ ಸೇವೆ ಮಾಡ್ತಾ ಇದ್ದಾರೆ. ಒಂದು ಫೀಚರ್ ಸಾಧಾರಣ ಫೀಚರ್ ಅಲ್ಲ, ಒಳ್ಳೆ ಟೀಚರ್. ದೇವರು ಬಲವಾಗಿ ಉಪಯೋಗಿಸ್ತಿದ್ದಾರೆ. ಅವನ ಹೆಸರು ನವೀನ್ ಮಸ್ಕರಿನಸ್ ಅಂತೇಳಿ ಅಪರೂಮಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಡೀನ್ ಆಗಿದ್ದಾರೆ. ಮತ್ತು ಮಹಿಮೆಯಾಗಿ ದೇವರವ್ರನ್ನ ಉಪಯೋಗಿಸ್ತಾರೆ. ಮದುವೆ ಆಗಿ ಈಗ ಒಂದು ಹೆಣ್ಣು ಮಗು ಇದೆ. ಬೆಂಗಳೂರು ಹುಡುಗಿನೇ ಮದುವೆ ಆಗಿದ್ದಾರೆ, ಒಂದು ಹೆಣ್ಣು ಮಗು ಇದೆ. ದೇವರು ನಿಜವಾಗಿ ಆ ಮಗುನ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇದು ನಮ್ಮ ಊರಲ್ಲಿ ಸಾಕ್ಷಿಯಾಗಿದೆ, ಸಭೆಯಲ್ಲಿ ಸಾಕ್ಷಿಯಾಗಿದೆ, ಅಲ್ಲಿ ಕೂಡ ಸಾಕ್ಷಿ ಇದ್ದಾರೆ. ನಮ್ಮ ಫಾಸ್ಟರ್ ಸಾಕ್ಷಿ, ಅಲ್ಲಿ ಅವರು ಸಾಕ್ಷಿ. ಮತ್ತು ನನ್ನ ಮಗನೇ ಅನೇಕ ಒಂದೆರಡಲ್ಲ ತುಂಬ ಸರ್ಟಿಫಿಕೇಟ್ಗಳು, ತುಂಬ ಬಹುಮಾನಗಳು ದೇವರು ಕೊಡ್ತಿದ್ದಾರೆ. ದೇವರು ತನ್ನ ಮಹಿಮೆಗಾಗಿ ಬಲವಾಗಿ ಮಮಾದ ಕಾರ್ಯಗಳನ್ನು ದೇವರು ಅವ್ರ ಮೂಲಕ ಮಾಡ್ತಾಯಿದ್ದಾನೆ. ಇದನ್ನು ನಾನು ಸಂತೋಷ ಪಡ್ತೀನಿ. ನನಗಿರೋ ಒಬ್ಬನೇ ದೇವರಿಗೆ ಕೊಡ್ತಾಗ ದೇವ್ರು ನನಗೂ ಕೂಡ ಕೊಡ್ತಲಿಟ್ಟಿಲ್ಲ, ಸಂಬರಿಯಾಗಿ ದೇವರೆಲ್ಲ ನಡೆಸ್ತಾ ಇದ್ದಾರೆ. ನೋಡಿ, ನಿಮ್ಮ ಊರಿನಲ್ಲಿ ಒಂದು ಕಾಲದಲ್ಲಿ ನಿಮಗೆ ಸಾಕ್ಷಿ ಸರಿ ಇರಲಿಲ್ಲ, ಸಾಕ್ಷಿ ಕೆಟ್ಟೋಗಿದ್ದು, ನಿಮ್ಮ ಜೀವಿತ ಸರಿ ಇರಲಿಲ್ಲ. ರಕ್ಷಣೆಗೆ ಬಂದು ಜನರು ನಿಮ್ಮನ್ನು ಹುಚ್ಚ ಅಂತ ಹೇಳ್ತಿದ್ರು. ಅದೇ ಜನರು ಈಗ ಏನು ಹೇಳ್ತಿದ್ದಾರೆ? ಅದೇ ಜನರು ನನ್ನ ಮಗ ಯಾವಾಗ ಅವನು ಬೈಬಲ್ ಕಾಲೇಜಿಗೆ ಹೋಗಿ ಫಾಸ್ಟಾಗಿ ಬಂದನೋ ಅದೇ ಜನರು ನನಗಾಗಿ ಪ್ರಾರ್ಥನೆ ಮಾಡಿ, ನಾನು ಬರುವಾಗ ಏನು ಹೇಳ್ತಾರೆ, ನನಗಾಗಿ ಪ್ರಾರ್ಥನೆ ಮಾಡಿರಿ ಬಿರ್ಜಿತಕ್ಕ ಅಂತೇಳಿ ಗೌರವಿಸ್ತಾರೆ. ನನ್ನ ಕುಟುಂಬದವರು ಕೂಡ ಅವಾಗ ಯಾರೂ ಬರ್ತಿರಲಿಲ್ಲ, ಇವಾಗೆಲ್ಲ ಬರ್ತಾರೆ. ಇವತ್ತು ಕೂಡ ನಮ್ಮ ಮನೆಗೆ ಬಂದು ಹೋದ್ರು. ಇವಾಗ ಅವರು ಕೂಡ ನನಗಾಗಿ ಪ್ರಾರ್ಥನೆ ಮಾಡಿರಿ ಅಂಥೇಳಿ ನಾನು ಸಾಕ್ಷಿ ಹೇಳಿದ್ದೀನಿ. ಆ ಸಾಕ್ಷಿ ಅವರಿದ್ದೀಗಿದೆ, ಅದು ಕೂಡ ನಾನು ಸಾಕ್ಷಿ ಹೇಳ್ತೀನಿ. ನಿಜವಾಗಿ ದೇವರವುದು ನಾವೆಲ್ಲ ಹೀಗಿದ್ದೀವಿ, ನಮಗೆ ಫಾದರು ಬಿಡ್ತಾ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ಅವರು ಹೇಗಾದರೂ ರಕ್ಷಣೆ ಹೊಂದಬೇಕಂತಲೇ ನಮ್ಮ ಆಸೆ. ಆ ಫಾದರ್ ಹಿಡಿದ್ರೆ ಈ ಫಾದರ್ ಏನು ಮಾಡ್ಲಿಕ್ಕೆ ಆಗೋದಲ್ಲ. ಆ ಫಾದರ್ ಹಿಡಿಬೇಕು, ನಮ್ಮ ಮೇಲಿನ ಫಾದರ್ ಹಿಡಿದ್ರೆ ಈ ಫಾದರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವರಿಗೀಗ ಅರ್ಥ ಆಗಿದೆ ಇವ್ರು ಮಾಡುವುದೇ ಸರಿ ಅಂತೇಳಿ. ಇವಾಗ ಪ್ರತಿಯೊಂದು ಕುಟುಂಬದಲ್ಲಿ ನನ್ನ ಮಗನ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸ್ಕೊಡ್ತಾರೆ, ಕಾಣಿಕೆ ಕೂಡ ಕೊಡ್ತಾರೆ, ಹೋದರೆ ಗೌರವಿಸ್ತಾರೆ. ಮತ್ತು ನಮ್ಮ ಮನೆಗೂ ಕೂಡ ಇವಾಗ
ಫೋನ್ ಮಾಡಿನೇ ಬರ್ತಾರೆ. ಖಂಡಿತವಾಗಿ ಈಗ ನಿಮ್ಮ ಊರಿನಲ್ಲಿ ನಿಮಗೆ ಗೌರವ ಇದೆ, ಸಾಕ್ಷಿ ಇದೆ, ಗೌರವ ಇದೆ. ಯಾರು ನನ್ನನ್ನು ಇವಳು ಹುಚ್ಚಿ ಅಂತ ಹೇಳಿದವರು ಅವರೇ ನನಗಾಗಿ ಪ್ರಾರ್ಥನೆ ಮಾಡಿ ಅವಳನ್ನು ನೋಡಿ ನಾವು ಕಲಿಬೇಕು ಅಂತೇಳಿ ನಾನು ಹೇಳಬೇಕಾಗಿಲ್ಲ. ನಾನೆಲ್ಲ ಹೋದರೆ ನನ್ನ ಬಗ್ಗೆ ಇನ್ನೊಬ್ಬರು ಸಾಕ್ಷಿ ಇರ್ತಾರೆ. ಈ ರೀತಿಯಾಗಿ ದೇವರು ಸಾಕ್ಷಿಯಾಗಿ ಇಟ್ಟಿದ್ದಾರೆ. ಸಭೆಯಲ್ಲಿ ಕೂಡ ನಾನು ಸಾಕ್ಷಿಯಾಗಿದ್ದೀನಿ, ನಮ್ಮ ಪಾಸ್ಟರ್ಗಳು ಸಾಕ್ಷಿ ಹೇಳ್ಬೋದು, ಮತ್ತು ಎಲ್ಲರಿಗೂ ನಾನು ಸಾಕ್ಷಿಯಾಗಿದ್ದೀನಿ. ನನಗೆ ಯಾರು ದ್ವೇಷ ಅನ್ನೋದು ನಾನು ಯಾರಲ್ಲೂ ಇಟ್ಕೊಂಡಿಲ್ಲ. ಖಂಡಿತವಾಗಿ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಸಾಕ್ಷಿ ಹೇಳಿದ್ರಿ, ಸಂತೋಷ ಇರಲಿಲ್ಲ, ಸಮಾಧಾನ ಇರಲಿಲ್ಲ, ಅನಾರೋಗ್ಯ. ರಕ್ಷಣೆ ಹೊಂದಿದ ನಂತರ ನಿಮ್ಮ ಹೇಗೆ ಜೀವಿತ ಆಯಿತು? ಇವಾಗ ನಾನು ಪ್ರಾರ್ಥನೆ ಮಾಡಿ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದೀನಿ, ಯಾರಿಲ್ಲ. ಆದರೂ ಕೂಡ ದೇವರು ನಾನು ಒಬ್ಬಳಿದ್ದೀನಿ ದೇವರು ಅಂದವಾಗ ನಮ್ಮ ದೇವದೂತರು ಕೂಡ ನಮ್ಮ ಮನೆ ಸುತ್ತ ಕಾಲದಾಗಿರೋ ದೇವ್ರು ನನಗೆ ತೋರಿಸ್ಕೊಟ್ರು. ಎರಡನೇದಾಗಿ ನನಗೆ ನಾನು ಮನೆಯಲ್ಲಿ ಹಾಡಿ ಸ್ತುತಿಸಿ ಕೊಂಡಾಡಿ ಕುಣಿತೀನಿ, ಒಬ್ಬಳೆ ಕೂಗ್ತೀನಿ, ಅಲ್ಲೇಲಿಯಾ ಅಂತ ಗಟ್ಟಿ ಕೂಗಿದೆ. ಕೂಗಿದ ತಕ್ಷಣ ಊರಿನ ನೋಡಲ್ಲಿ ಕೂಗ್ತಾಳೆ, ಹುಚ್ಚಿಡ್ತಿದೆ. ಆದರೆ ನನಗೆ ಸಂತೋಷದಿಂದ ನಾನು ಕೂಗ್ತೀನಿ. ಇವಾಗಲೂ ನಾನು ಹೆಚ್ಚು ಪ್ರಾರ್ಥನೆಯಲ್ಲಿ ಇರ್ತೀನಿ. ಮನೆಯಲ್ಲಿ ಇವಾಗ ಕೂಗೋದಿಲ್ಲ, ಅವಾಗ ಕೂಗ್ತಿದೆ. ಇವಾಗ ಹಾಡಿ ಸ್ತುತಿಸ್ತೀನಿ, ಅದು ಇವಾಗ ಕೂಗೋದಿಲ್ಲ. ಅವಾಗೆಲ್ಲ ಏನು ಮಾಡೋದು ಗೊತ್ತಿಲ್ಲ. ದೇವ್ರ ಪ್ರೀತಿ ಹೆಚ್ಚಾಗಿದೆ, ಎಷ್ಟೊತ್ತಿಗೆ ನೋಡೋದು ಎಷ್ಟೊತ್ತಿಗೆ ಕೂಗ್ತಿದೆ. ಆದರೆ ಇವಾಗ ಪ್ರಾರ್ಥನೆ ಮಾಡ್ತೀನಿ, ಅದೇ ಕಂಟ್ರೋಲ್ ಇಟ್ಕೊಳ್ತೀನಿ. ಯಾರೊಂದಿಗೆ ಹೇಗೆ ಮಾತಾಡಬೇಕು, ಯಾರೊಂದಿಗೆ ಹೇಗಿರಬೇಕು ಅನ್ನೋದನ್ನು ನನಗೆ ದೇವರು ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವಾಗೆಲ್ಲ ಕೂಗಿದಾಗ ಇವಾಗ ಕೂಗೋಕ್ಕಾಗೋದಿಲ್ಲ. ಈಗ ದಿನ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ದೇವರು ಚೆನ್ನಾಗಿ ನಡೆಸ್ತಾರೆ, ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸ್ತಾ ಇದ್ದಾರೆ. ಇವಾಗ ನಾನು ಒಬ್ಬಳೇ ಇದ್ದೀನಿ, ಆದರೆ ನಾನು ಆಶೀರ್ವಾದಾಗಿದ್ದೀನಿ, ಸಾಕ್ಷಿಯಾಗಿದ್ದೆ. ಸಾಕ್ಷಿಯನ್ನು ಹೇಳ್ತೀರಾ ನೀವು? ನಮ್ಮ ಮನೆಗೆ ಯಾರು ಬಂದರೂ ಕೂಡ ನಾನು ಬಿಡೋದಿಲ್ಲ. ನನ್ನ ಸಾಕ್ಷಿ ಹೇಳುವುದು, ಅವರು ಚೆನ್ನಾಗಿದ್ದೀನಿ ಬಂದಾಗ ಸಾಕ್ಷಿ ಹೇಳೋದು, ಮತ್ತು ದೇವರ ಕಡೆಗೆ ತಿರ್ಕೊಳ್ಳಿ ಅಂತ ಹೇಳಿ ಅವರಿಗೆ ಸುವಾರ್ತೆ ಕೊಡ್ತೀನಿ. ಅವ್ರ ಮನೆ ತಿರುಗಿ ಆಮೇಲೆ ಅವರಿಗೆ ಪ್ರೇಯರ್ ಮಾಡ್ತೀನಿ. ಬಂದವರಿಗೆ ಯಾರು ಸಹ ಬಿಡೋದಿಲ್ಲ. ಇವತ್ತು ಇಲ್ಲಿ ಬರಬೇಕು ಅನ್ನುವಾಗ ಕೂಡ ಸುಮಾರು ಜನ ಬಂದರು. ಬೆಳಗಿಂದ ನಾನು ಸಾಕ್ಷಿನೇ ಹೇಳ್ತಾ ಇದ್ದೀನಿ. ಹಾಗೆ ಈಗ ನೀವು ಮೊದಲಿನ ಸಭೆಯಿಂದ ಹೊರಗೆ ಬಂದ್ರಿ, ಮೊದಲೇ ನೀವು ಮಾತೃ ಸಭೆಗೆ ಹೋಗ್ತಿದ್ರಲ್ಲ, ಅವ್ರು ಏನಾದರೂ ನಿಮಗೆ ನಿಮ್ಮ ಬಗ್ಗೆ ಏನಾದರೂ ಅಪಪ್ರಚಾರ ಅಥವಾ ನಿಮಗೆ ತಿರುಗಿ ನೀವು ಚರ್ಚ್ಗೆ ಬರಬೇಕಂತ ಏನಾದರೂ ಅವರು ಒತ್ತಾಗಿತ್ತು, ಏನಾದ್ರು ಮಾಡಿಲ್ವಾ? ನನಗೆ ಅವರು ಒಂದು ದಿನ ಮನೆ ಮಾತಾಡ್ಲಿಕ್ಕಂತ ಬಂದರು ಫಾದರು. ಎಲ್ಲಿ 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 ಅಂದರು. ಏನು ಅಂತ ಕೇಳಿದೆ. ವಿಗ್ರಹ ಬೇಕಿತ್ತು ಅವರಿಗೆ. ವಿಗ್ರಹ ಎಲ್ಲಿ ಅಂತ ನಾನು ಹೇಳಿದೆ, ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವ ವಿಗ್ರಹನೂ ಇರಬಾರ್ದು, ವಿಗ್ರಹನೇ ಮಾಡಬಾರ್ದು ಅಂದ್ಬಿಟ್ಟಲ್ಲ ಫಾದರ್ ಅಂದೆ. ನೀ ನನಗೆ ಹೇಳ್ಬೇಡ, ನನಗೆಲ್ಲ ಗೊತ್ತು ಅಂತ ಹೇಳಿದರು. ನಾನು ಅದಕ್ಕೆ ಅವರಿಗೆ ಏನು ನೀವು ನಮ್ಮ ಮನೆಗೆ ಬರೋದು ಬೇಡ ಹೋಗೋದು ಬೇಡ ಅಂದಿಲ್ಲ. ಅವಾಗಲೇ ನಮ್ಮ ಅಣ್ಣ ಹೊರಗಡೆ ನಿಂತ್ಕೊಂಡಿದ್ರು. ನೋಡಿ ನಿನ್ನ ತಂಗಿ ಹೇಳ್ತಾ ಇರೋದು ಅಂತ ಬಿಟ್ಬಿಟ್ಟು ಅವಳಷ್ಟಕ್ಕೆ ಅಂದರು. ಅವತ್ತಿಂದ ನನಗೆ ಹೊರಗೆ ಬಂದಕ್ಕೆ ಅನುಕೂಲ ಆಯಿತು. ಅದೇ ಮೇಲೆ ನನಗೆ ಅವರು ಕೂಡ ವಿರೋಧ ಮಾಡಿದ್ರೆ ಇವಾಗಲೂ ನನ್ನ ಹತ್ರ ಚೆನ್ನಾಗಿದೆ. ಅವಾಗ ಸ್ವಲ್ಪ ಮುಚ್ಚೆ ಅಂತಿದ್ರು. ಅದೇ ಎಲ್ಲ ಜನರು ಇವಾಗ ನನ್ನೊಂದಿಗೆ ಚೆನ್ನಾಗಿದ್ದಾರೆ, ಬರ್ತಾರೆ, ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ನಾನು ಆರಾಧನೆಗೆ ಬರುವಾಗ ಎಲ್ಲ ಪ್ರೇಯರ್ ಮಾಡಿ ಸಿಸ್ಟರ್ ನನಗಾಗಿ ಅಂತ ಹೇಳ್ತಾರೆ. ಅನ್ಯರು ಕೂಡ ನಾನು ಒಬ್ಬರೂ ಕೂಡ ಬಿಟ್ಟಿಲ್ಲ. ನನ್ನ ಜೊತೆ ಕೆಲಸ ಮಾಡೋರಿಗೆ, ನಮ್ಮ ಗದ್ದೆಗೆ ಬರೋರಿಗೆ, ನನ್ನ ಜೊತೆ ಇರೋರಿಗೆ ಎಲ್ರಿಗೂ ಇಲ್ಲಿ ಕರ್ಕೊಂಡ್ಬಂದೀನಿ. ಯಾರು ಕೂಡ ಸ್ಥಿರವಾಗಿ ನಿಲ್ಲಿಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಇನ್ನೂ ಹೆಚ್ಚು ಜನರಿಗೆ ಸುವಾರ್ತೆ ಕೊಡಬೇಕಂತ ನನ್ನ ಆಸೆ. ನಾನು ಸಾಯೋದ್ರೊಳಗಾಗಿ ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕು ಅಂತೇಳಿ, ಸುವಾರ್ತೆ ಸಾರಬೇಕು ಅಂತ ಹೇಳಿ. ಈಗ ಸಿಸ್ಟರ್, ನಿಮ್ಮ ಕುಟುಂಬದವರ ರಕ್ಷಣೆಗೆ ಬಂದಿದ್ದಾರೆ? ನಿಮ್ಮ ಅಣ್ಣ ತಮ್ಮ ಫ್ಯಾಮಿಲಿ ಒಳಗೆ ಯಾರು ಕೂಡ ರಕ್ಷಣೆಗೆ ಬಂದಿಲ್ಲ. ಆದರೆ ನಾವು ಸುವಾರ್ತೆ ಕೊಡುವಾಗ ನಮ್ಮ ಅಕ್ಕನ ಮಗಳೊಬ್ಬಳು ಸ್ವೀಕಾರ ಮಾಡಿ ಪಾಸ್ಟರ್ ಜೊತೆಗೆಲ್ಲ ಮನೆ ಪ್ರೇಯರ್ ಹೋಗ್ತಾ ಇದ್ಲಂತೆ. ಅವಳಿಗೆ ಕೂಡ ಹುಚ್ಚಿ ಅಂದ್ಬಿಟ್ರು. ಹಾಗಾಗಿ ಅವರೀಗ ಅದನ್ನು ಬಿಟ್ಟು ಮತ್ತೆ ಚರ್ಚಿಗೆ ಹೋಗ್ತಿದ್ದಾರೆ. ಅವ್ರು ದೃಢವಾಗಿ ನಿಲ್ಲಿಲ್ಲ. ಮತ್ತು ರಕ್ಷಣೆ ಹೊಂದಿ ನಾನು ನನ್ನ ಮಗ ಬಿಟ್ಟರೆ ಇನ್ಯಾರೂ ರಕ್ಷಣೆ ಹೊಂದಿಲ್ಲ. ಆದರೆ ನೀವು ಸುವಾರ್ತೆ ಎಲ್ಲರಿಗೂ ಕೊಟ್ಟಿದ್ದೀರಿ, ಬೀಜ ಹಾಕಿದ್ದೀರಿ, ಎಲ್ಲ ಬೀಜ ಎಲ್ಲ ಕಡೆ. ನಾವು ಹೋದ ಸ್ಥಳದಲ್ಲಿ ಒಬ್ರಿಗೂ ಬಿಟ್ಟಿಲ್ಲ. ನಾವು ಎಲ್ಲರೂ ಹೋಗಿದ್ದೆವು. 2 ವರ್ಷ ಕಾಲ ನನಗೆ ಸೇವೆ ಮಾಡಲಿಕ್ಕೆ ಕೂಡ ದೇವರು ಅವಕಾಶ ಕೊಟ್ಟರು. ಮಗನೊಟ್ಟಿಗೆ ಸೇವೆಗೆ ಹೋಗ್ತಿದ್ದೆ, ಅದೇ ಸೇವೆ ಮಾಡ್ತಾ. ಇಲ್ಲಿ ಚರ್ಚಿಗೆ ಬಂದಾಗ ಪಾಸ್ಟೊಟ್ಟಿಗೆ ಸೇವೆಗೆ ಹೋಗ್ತಿದ್ವಿ. ಅವು ಇವಾಗ ಇಲ್ಲಿ ಅನುಕೂಲ ಇಲ್ಲದ್ರಿಂದ ಹೋಗ್ಲಿಕ್ಕಾಗಲ್ಲ. ಆದರೆ ಬಂದ ಜನರಿಗೆ ಯಾರಿಗೂ ಕೂಡ ಬಿಡೋದಿಲ್ಲ. ಸುವಾರ್ತೆ ಹೇಳೋದು ನಮ್ಮ ಕರ್ತವ್ಯ ಅಂತ ದೇವರು ಹೇಳಿದಾರಲ್ಲ, ಲೋಕದ ಕಡೆ ಹೋಗ್ರಿ ಸುವಾರ್ತೆ ಸಾರಿ. ನಾವು ರಕ್ಷಣೆ ಅಂದರೆ ದೇವ್ರ ಕೈ ಸಾಕ್ಷಿಗಳಾಗಿದೆ. ಲೋಕದ ಕಡೆ ಸಾಕ್ಷಿಗಳಾಗಿದೆ. ನಾವೊಂದು ಸಾಕ್ಷಿಯಾಗಿದ್ದೀವಿ. ನಾನು ಸಾಕ್ಷಿ ಹೇಳೋಕ್ಕಿಂತ ಸಾಕ್ಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಖಂಡಿತವಾಗಿ ಸಾಕ್ಷಿ ಹೇಳೋದಕ್ಕಿಂತ ಸಾಕ್ಷಿಯಾಗಿ ನಿಲ್ಲೋದು ದೊಡ್ಡ ಕಾರ್ಯ. ನಾನು ಇದುವರೆಗೂ ಸಾಕ್ಷಿ ಹೇಳಕ್ಕೆ ಹೋಗಿಲ್ಲ. ಅದೇ ಅಲ್ಲಿ ತೊಣೆಬೋದಾಗ ಪಾಸ್ಟ್ ಹೇಳಿದ್ರೆ ನಿಮ್ಮ ಸಾಕ್ಷಿ ಹೇಳಬೇಕಂತ ಬೈಬಿಚ್ ಕಾಲೇಜಲ್ಲಿ ನಾನು ಸಾಕ್ಷಿ ಹೇಳಿದೆ. ನಮ್ಮ ಪಾಸ್ಟ್ರಿಗೆ ತುಂಬ ಸಂತೋಷ ಆಯಿತು. ಅದರಿಂದ ಕೂಡ ಕೆಲವರಿಗೆ ಜೀವನ ಆಯಿತು. ಮತ್ತು ನನಗೆ ಸಾಕ್ಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಇದು 2ನೇ ಸಲ ನಾನು ಸಾಕ್ಷಿ ಹೇಳ್ತಾ ಇರೋದು.
ನಿಮ್ಮ ಈಗ ಮಗ ಬ್ಯಾಂಗ್ಳೂರ್ನಲ್ಲಿ ಸೇವೆ ಮಾಡ್ತಾ ಹೌದು, ಇದ್ದಾರೆ. ಇವಾಗಲೂ ಅಲ್ಲಿ ನೀವು ಹೋಗಿಲ್ವಾ? ಅಲ್ಲಿ ಕರೀದಿಲ್ವ ಮಗ ನನ್ನ ಜೊತೆ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ನಾನು 2 ವರ್ಷ ಕಾಲ ಅಲ್ಲಿದ್ದೆ, ಮಗು ಸಣ್ಣದಿತ್ತು, ಅಲ್ಲಿದ್ದೆ. ಈಗ ಮಗು ಶಾಲೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಾಳೆ. ಇಲ್ಲಿ ಕೂಡ ನಮಗೆ ಸ್ವಲ್ಪ ಜಮೀನಿದೆ, ಮತ್ತು ಇಲ್ಲಿ ಕೂಡ ಕೆಲವೆಲ್ಲ ನಮ್ಮದು ದಾಖಲೆಗಳೆಲ್ಲ ಆಗಬೇಕಿತ್ತು. ಅದ್ರ ನಿಮಿತ್ತವಾಗಿ ನಾನು ಇಲ್ಲಿ ಬಂದೆ. ಇವಾಗ ಇನ್ನೂ ಯಾವಾಗಲೂ ದೇವರ ಆಕರ್ಷಣೆ ನಾನು ಇಲ್ಲಿ ಬಂದಾಗ ನಾನು ಸಮಾಧಾನ ಇದೆ, ಗಲ್ಬಿದಿ ಏನಿಲ್ಲ, ಸಮಾಧಾನ ಹೋಗಿದ್ದೀನಿ. ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಈಗ ನಾನು ಕೂಡ ಇಲ್ಲಿದ್ದು ನಾನು ಇರುವಾಗಲೂ ನನಗೆ ಏನು ಭಯ ಇಲ್ಲ. ನಾವು ಸುತ್ತಮುತ್ತ ಕಾಡು, ಒಂದೇ ಮನೆ. ಕೆಲವು ಸಲ ಮಳೆಗಾಲದಲ್ಲಿ ಲೈಟೇ ಇರೋಲ್ಲ, ಅದೇ ದೇವರೇ ಲೈಟ್ ನನಗೆ. ನಾನು ಕತ್ತಲ್ಲಿ ಕೂಡ ಇರ್ತೀನಿ. ಹಾವು ಹಪ್ಪಟೆ ಜನ ಭೂತ ಏನು ನನಗೆ ಹೆದರಿಕೆ ಇಲ್ಲ. ಮೊದಲು ಭಯ ಇತ್ತು ನಮ್ಮನೇಲಿ. ನಾವು ಒಳಗಿರ್ಬೇಕಾದ್ರೆ ಒಂದು ಶಕ್ತಿ, ನಾವು ಯಾರಾದರೂ ಎಂಟ್ರ್ ಆಗ್ತಾ ಇದ್ದಾರೆ ಪಟಕ್ಕೆ ಲೈಟ್ ಬೀಳ್ತಿತ್ತು. ನಮ್ಮ ಜನಕ್ಕೆ ನೆಂಟರು ಬಂದವರೆಲ್ಲ ಹೆದರಿ ಓಡಿದ್ದಾರೆ ತುಂಬ ಸಲ. ಆದರೆ ನನಗೆ ಒಂದು ಶಕ್ತಿ ಬಂದು ನಾನು ಒತ್ತಿ ಹಿಡಿತಿತ್ತು, ಕುತ್ತಿಗೆ ಒತ್ತಿ ಹಿಡಿತಿತ್ತು. ಅದು ಕೂಡ ಅದು ನನಗೆ ಮೊದಲು ಗೊತ್ತಾಗ್ತಿಲ್ಲ, ಏನು ಬರುತ್ತೆ ಹೋಗುತ್ತೆ ಕೇರಿಲ್ಲ, ಹಾಗೆ ಇತ್ತು. ಅದು ಏಸು ಸುಮ್ಮನೆ ಕಂಡುಬಿಡ ಆ ಶಕ್ತಿ ಬರೋದನ್ನು ನಾನು ಆತ್ಮದಲ್ಲಿ ಕಾಣ್ತಿದ್ದೆ. ಆ ಶಕ್ತಿ ಬರ್ತಿದ್ರೆ ಗೊತ್ತಾಗ್ತಿತ್ತು ಈ ಶಕ್ತಿ ಬಂತು ಅಂತ. ಆವಾಗಲೇ ನಾನು ಏಸು ನಾಮಲ್ಲಿ ಪಿಚ್ಚ ಚಿಪ್ಪು ಅಂತ ಗದ್ದಿಸ್ತಾ ಇರುವಾಗ ಅದು ಬಿಟ್ಟು ಹೋಯಿತು. ಮತ್ತು ರಾತ್ರಿ ಕನಸಲ್ಲೆಲ್ಲ ಬಂದು ನನಗೆ ಕರೀತಿತ್ತು ನನ್ನ ಹೆಸರಲ್ಲಿ. ನಮ್ಮ ಮನೆಗೆ ಯಾರು ಬಂದು ನನ್ನನ್ನು ಮಾತಾಡಿದಾರೋ ಅದೇ ಸ್ವರದಲ್ಲಿ ನನಗೆ ಕರೀತಿತ್ತು. ನನಗೆ ಅದು ಪಿಚಾಚಂದ ಗೊತ್ತಾಗಿ ನಾನು ಉತ್ತರ ಕೊಡ್ತಿಲ್ಲ. ಭಯ ನನಗೆ ಯಾವತ್ತು ಯೇಸು ಸಮಯ ನಂಬಿದ್ದೀನೋ ಭಯನೂ ಇಲ್ಲ ನನಗೆ. ಇವಾಗಲೂ ನಾನು ಒಬ್ಬಳೆ ಕತ್ತಲಲ್ಲಿ ಬೇಕಾದ್ರೆ ಹೊರಗಡೆ ಎಲ್ಲ ಹೋಗ್ತೀನಿ, ಎಲ್ಲಿ ತೀರ್ಥಳಿಗೆ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಬರ್ತೀನಿ ರಾತ್ರಿ. ನನಗೆ ಭಯ ಅನ್ನೋದೇ ನನ್ನ ಜೀವಿತದಲ್ಲಿ ಇಲ್ಲ. ನಾನು ಒಬ್ಬಳೇ ಇರೋದು, ನನಗೆ ಎಲ್ಲರೂ ಒಬ್ಬಳೇ ಹೇಗಿರ್ತೀಯ ಅಂತ. ನಾನು ನನ್ನ ಜೊತೆಗೆ ದೇವರಿದ್ದಾರೆ, ನಮ್ಮ ಅಪ್ಪ ನಾನು ಕೈ ಬಿಡಲ್ಲ ಅಂತೇಳಿ ನನಗೆ ದೇವರು ಅದು ನನ್ನ ಧೈರ್ಯ ಪುಸ್ತಕಕ್ಕಾಗಿ ನನಗೆ ಆ ದರ್ಶನ ಕೊಡೋಕೆ ದೇವ್ರು ಕೊಟ್ಟರು. ಅದು ನನಗೆ ನಂಬಿಕೆ ಇದೆ, ನಾನು ಧೈರ್ಯವಾಗಿದ್ದೀನಿ. ನನಗೆ ಯಾವ ಭಯನೂ ಇಲ್ಲ. ಯಾವ ಕೇಳಿದ್ರೆ ನನಗೆ ಸಮಸ್ಯೆ ದೇವ್ರ ಹೇಳ್ತದೆ, ಯಾವ ಕೇಳಿದ್ರೆ ಗುಡ ಸಮೇತ ಉಪದ್ರ ಸಮಯಕ್ಕೆ ಬರೋದಿಲ್ಲ. ನನ್ನ ಗುಡ ಸಮಯಕ್ಕೆ ಯಾವುದು ಉಪದ್ರ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಊರಿಗೂ ಎಲ್ರಿಗೂ ಗೊತ್ತಿದೆ. ನಾನು ನಂಬಿಕೆ ಇರೋದು ನೋಡಿ ನಮ್ಮ ಪಕ್ಕದ ಹುಡುಗಿ ತುಂಬ ಭಯಪಡ್ತಿಲ್ಲ. ಅವಳೊಂದು ಸಂಬಂಧ ಅಜ್ಜಿ ನಿಮ್ಮ ಮನೆಗೆ ನೀವು ಒಬ್ಬರಿಟ್ಟಿಲ್ಲ ಹೇಗೆ ನಾನು ಯೇಸು ಇದ್ದಾರಮ್ಮ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಅದ್ರ ಮೇಲೆ ಆ ಹುಡುಗಿಗೆ ಸಹ ಧೈರ್ಯ ಬಂದು ಅದೀಗ ಓಡಾಡ್ತದೆ. ನಮ್ಮ ಮನೆಗೆಲ್ಲ ಬರುತ್ತೆ. ಚರ್ಚೆಗೆ ಬರ್ತೀರಂದಿದ್ದಾಳೆ. ಅದು ಯಾವಾಗ ಬರ್ತಾರೋ ನಂಗೆ ಗೊತ್ತಿಲ್ಲ. ಪ್ರೇಯರ್ ಮಾಡ್ತಾಯಿದ್ದೀವಿ. ಅದರಿಂದ ಅವಳಿಗೆ ಧೈರ್ಯಗೊಂಡಿದೆ. ನಮ್ಮನ್ನು ನೋಡಿ ಇನ್ನೊಬ್ಬರಿಗೆ ಧೈರ್ಯ ಬಂದಿದೆ. ಸುಮ್ಮನೆ ಒಳ್ಳೆಯವರಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವಕಾಶ ದೇವರು ಕಳಿಸ್ಕೊಟ್ಟಾಗ ಬರ್ತೀವಿ, ಪ್ರೇ ಮಾಡ್ತಾಯಿದ್ದೀವಿ. ಈಗ ನಿಮಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ? ಯಾವ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ಜ್ವರ ಬಂದಿತ್ತು, ನನ್ನ ಮಗ ಕರ್ಕೊಂಡೋಗಿ ಡಾಕ್ಟರ್ ತಗೋದಾಗ ನೋಡುವ ಅಂತೇಳಿ. ಅವಾಗ ಡಾಕ್ಟ್ರಿದು ಈ ವಯಸ್ಸಿನಲ್ಲಿ ಇವ್ರಿಗೇನು ಒಂದು ಕಾಯಿಲೆ ರೋಗ ಇಲ್ಲ, ಹೆದರಿಬೇಡಪ್ಪ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅವತ್ತಿಂದ ಇವತ್ತುವರೆಗೂ ಯಾವ ದುಶ್ಚಟ ಆಗಲಿ, ಯಾವುದು ಕಾಯಿಲೆ ಆಗಲಿ, ಯಾವುದು ರೋಗ ಆಗಲಿ ನನ್ನನ್ನು ಆವತ್ತಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಆಗೋದಿಲ್ಲ. ಈಗ ನಿಮ್ಮ ಇನ್ನು ಮುಂದೆ ಏನು ಮಾಡಬೇಕಂತ? ನಾನಿನ್ನು ಮುಂದೆ ಸೇವೆ ಮಾಡಬೇಕಂತ ನನ್ನ ಆಸೆ. ಅದೇ ಅವಕಾಶ ದೇವ್ರು ಕೊಟ್ಟಿದ್ದಾರೆ. ನಾನು ಇದು ಸ್ವಲ್ಪ ಟೈಮು, ಆಮೇಲೆ ನಾನು ಮತ್ತೆ ಮಗನಿಗೆ ಸೇವೆ ಮಾಡಬೇಕು, ಅನೇಕ ಸ್ವಚ್ಛಬೇಕು, ನನ್ನ ಕುಟುಂಬ ರಕ್ಷಣೆ ಹೊಂದಬೇಕು, ಜನರೆಲ್ಲ ನಾಶವಾಗ್ತಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನನ್ನ ದಾಹ. ಆದ್ದರಿಂದ ಇದಕ್ಕಾಗಿ ನಾನು ಹೆಚ್ಚು ಪ್ರಯತ್ನ ಮಾಡಬೇಕು. ಸಾಕ್ಷಿ ನನಗೆ ಹೆಚ್ಚುಕ್ಕಿಂತ ದೇವರು ಹೇಳಿದ ಹಾಗೆ ಸಾಕ್ಷಿಯಾಗಿರಬೇಕು, ನಾನು ಸಾಕ್ಷಿ ಇನ್ನೊಬ್ಬರು ಹೇಳಬೇಕು ಅನ್ನೋದೊಂದೇ ನನ್ನ ಆಸೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಮದುವೆಯಾಗಿ 6 ತಿಂಗಳಲ್ಲಿ ನಿಮ್ಮ ಗಂಡ ಬಿಟ್ಟು ಹೋದ್ರು, ಇವತ್ತು ಜೀವಂತವಾಗಿದ್ದಾರೆ ಅವರು? ಇಲ್ಲ, ಅವರು ಸತ್ತೋಗಿದ್ದಾರೆ. ಮಗನು ಸಣ್ಣಕ್ಕಿರುವಾಗ 5ನೇ ಕ್ಲಾಸ್ ಇರುವಾಗಲೇ ಅವರು ಸತ್ತೋಗಿದ್ದಾರೆ. ಅವರು ಒಂದು ಹುಡುಗಿಗೆ ಮದುವೆ ಆಗಿದ್ರು, ಅವರು ಕೂಡ ಸತ್ತೋಗಿದ್ರು. ಅವರು ಕೂಡ ಇಲ್ಲಿ ನನ್ನ ಜೊತೆಗೆ ಬಂದು ಆರಾಧನೆಗೆಲ್ಲ ಭಾಗವಹಿಸಿದ್ರು, ಅದರ ರಕ್ಷಣೆ ಮಾಡಿದ್ರು. ನಿಮ್ಮ ಗಂಡ ನೇರಳೆ ಪತ್ನಿ ಕೂಡ ಅವರು ನಮ್ಮ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ನನ್ನ ಹತ್ರನೇ ಹೇಳ್ತಿದ್ರು. ಹಿಂಗೆ ಹೊಡಿತಾರಮ್ಮ, ಹಿಂಗೆ ಮಾಡ್ತಾರೆ, ಹೇಳಿ ಕೇಳೋದಿಲ್ಲ ಅಂತ ನನ್ನ ಹತ್ರನೇ ಹೇಳ್ತಿದ್ರು. ಗಂಡ ಸತ್ತಾಗ ಕೂಡ ಅವ್ರಿಗೆ ತುಂಬ ತೊಂದರೆ ಕೊಟ್ಟರು ನಮ್ಮ ಯಜಮಾನ್ರು, ಅಣ್ಣ ಎಲ್ಲ. ನಾನೇ ಹೋಗಿ, ನನಗೆ ಆವಾಗಿಂದ ಒಂದು ಒಳ್ಳೆಯ ಹೃದಯ ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದು. ಅವಳಿಗೂ ಕೂಡ ನಾನು ಬೀರ್ತೆ ಅವಳಿಗೆ ಕೈ ಕೊಟ್ಟು ಈ ಮನೆಯಲ್ಲಿ ಯಾರಿಗಳಿಗೆ ತೊಂದರೆ ಮಾಡಬೇಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರ ಬಗ್ಗೆ. ನಾನು ಸ್ಟೇಷನ್ಗೆ ಹೋಗಿ ಇವಳಿಗೇನೋ ತೊಂದರೆ ಮಾಡಬಾರ್ದು, ಈ ಮನೆ ಅವಳಿಗೆ ನಾನು ಬಿಟ್ಕೊಟ್ಟಿದ್ದೇನೆ ಅಂತೇಳಿ ಬೀರ್ತೆ ಅವ್ರಿಗೆ ಕೊಟ್ಟು ಬಂದೆ. ಆದರೆ ಸಹೋದರಿ ನಮ್ಮ ಮನೆ ಬಂದು ಹೋಗ್ತಾ ಇದ್ಲು, ಆದರೆ ಅವಳು ಸತ್ತು ಇವಾಗ. ಅವರಿಗೆ ಮಕ್ಕಳಿಲ್ಲ? ಅವರಿಗೊಬ್ಬ ಮಗ ಇದೆ. ಅವರು ಅಂದರೆ ಇದ್ದಾರೆ ಮಕ್ಕಳು, ಆದರೆ ನಮ್ಮ ಗಂಡನಿಗೆ ಆದವರು ಅಲ್ಲ. ಈಗ ನಿಮ್ಮ ದಾನ ಧರ್ಮ ಹೇಗೆ ನಡೀತದೆ? ಈಗ ದಾನ ಧರ್ಮ ಅಂತ ಹೇಳಿದರೆ ನಾನು ಸುಮ್ಮನೆ ಅನ್ಯರಿಗೆಲ್ಲ ಬಿತ್ತುತ್ತಾ ಇದ್ದೆ. ಆದರೆ ಇವಾಗ ನಾನು ಸೇವೆಗೆ ಕೊಡಬೇಕು, ಸೇವೆಯಲ್ಲಿ ಏನಾದರೂ ಮಾಡಬೇಕನ್ನೋ ನನ್ನ ಆಸೆ. ಅನ್ಯರಿಗೆ ಬಂದಾಗ ಕಾಫಿ, ಊಟದ ಟೈಮಿಗೆ ಊಟ ಎಲ್ಲ ಕೊಡ್ತೀನಿ. ಅದು ಹೆಚ್ಚು ದಾನ ಧರ್ಮ ಅನ್ಯರಿಗೆ ಮಾಡೋಕ್ಕೆ ಹೋಗಲ್ಲ. ಸೇವೆಗೆ ಕೊಡಬೇಕು, ಏನಾದರೂ ಕೂಡಿಸಿಟ್ರೆ ದೇವಿಗೆ ಸೇವೆಗೆ ಕೊಡಬೇಕು ಅಂತ ನನ್ನ ಆಸೆ. ನಿಮ್ಮ ಪಾಸ್ ಹೇಗಿದ್ದಾರೆ ಈಗ?
ನಮ್ಮ ಪಾಸ್ಟ್ರು ನಿಜವಾಗ್ಲೂ ಪಾಸ್ಟ್ರ್ ಪ್ರೀತಿ ನೋಡಿ ನಾವು ಬಂದಿರೋದು. ಪಾಸ್ಟ್ರ್ ಬಗ್ಗೆ ಏನಂತ ಪಾಸ್ಟ್ರನ್ನ ನೀವು ಕೇಳಿದ್ರೆ ಗೊತ್ತಾಗ್ತದೆ. ನನ್ನ ಪಾಸ್ಟ್ರು ನಿಜವಾಗ್ಲೂ ದೇವ್ರ ಪ್ರೀತಿ ಅವ್ರನ್ನ ನಾನು ಕಂಡುಕೊಂಡಿದ್ದೀನಿ. ಅವ್ರು ಮತ್ತು ಅವ್ರ ಬಗ್ಗೆ ದೇವ್ರು ನನಗೆ ತಿಳಿಸಿದರು. ದೇವರೇ ನಾನು ದೇವರಿಂದ ಯಾರು, ದೇವ್ರ ಸೇವಕರು ಯಾರು ಅಂದಾಗ ದೇವರು ನನ್ನೊಂದಿಗೆ ಹೇಳಿದ್ದು, ನಾನು ತಮಿಳಿನ ಕರ್ಕೊಂಬಂದು ಇಟ್ಟಿರೋ ದೇವ್ರ ಸೇವಕರಂತಲೇ ದೇವರು ಹೇಳಿದರು. ದೇವರು ಅವ್ರ ಬಗ್ಗೆ ಸಾಕ್ಷಿ ನಮ್ಗೆ ಹೇಳಿದರು. ನಾನು ಅವಾಗ ಹೆಚ್ಚು ಪ್ರಾರ್ಥನೆ ದೇವರೊಂದಿಗೆ, ಅಂದರೆ ನಾನು ಹೇಗೆ ಮಾತಾಡ್ತಿದ್ದೆ ಹಾಗೆ ದೇವರು ಮಾತಾಡ್ತಿದ್ರು, ಮುಖಾಮುಖಿಯಾಗಿ ಮಾತಾಡ್ತಿದ್ದೆ ನಿಮ್ಮ ಜೊತೆ. ಅಂಥದ್ದು ಒಂದು ಮಟ್ಟಿಗೆ ಇನ್ನೂ ಬರಬೇಕು. ಅದಕ್ಕೆ ಕೆಲವು ಸಮಯ ಹೋರಾಟ ಎಲ್ಲ ಬಂದಾಗ ಅಷ್ಟು ಪ್ರೇರಣೆಕ್ಕಾಗಿಲ್ಲ ನನಗೆ. ಅದು ಇವಾಗ ಅವಕಾಶ ಇದೆ. ಅದರಿಂದ ನಾನೀಗ ಹೆಚ್ಚು ಪ್ರೇರಣೆ ಇರಬೇಕಂತ ನನ್ನ ಆಸೆ. ಈ ಎಲ್ಲರಿಗೂ ಸ್ವಾರ್ಥೆ ಸಾರಬೇಕು, ಎಲ್ಲ ರಕ್ಷಣೆ ಆಗಬೇಕು ನನ್ನ ಆಸೆ. ನನ್ನ ಮಗನೂ ಸೇವೆ ಮಾಡ್ತಾಯಿದ್ದಾನೆ, ಅವ್ರ ಜೊತೆಗೆ ನಾವು ಸೇವೆ ಮಾಡಬೇಕನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು. ವಂದನೆ ನಿಮಗೆ. ನಮ್ಮ ಆಸರೆ ಟಿ ವಿಯಲ್ಲಿ ನಿಮ್ಮ ಉತ್ತಮವಾದ ಸಾಕ್ಷಿಯನ್ನು ಕೊಟ್ಟಿದ್ದೀರಿ. ಅನೇಕರಿಗೆ ಈ ನಿಮ್ಮ ಸಾಕ್ಷಿ ಮೂಲಕ ಉತ್ತೇಜನ ಆಗಿರ್ಬೋದು, ಅನೇಕ ಮಾನಸಾಂತರ ಕೂಡ ಜನರಲ್ಲಿ ಆಗ್ಬೋದು. ದೇವರು ನಿಮ್ಮನ್ನು ಇನ್ನೂ ಆಶೀರ್ವಾದ ಮಾಡಲಿ. ಹೆಚ್ಚಿನ ಶಕ್ತಿ ದೇವರು ನಿಮಗೆ ಸೇವೆ ಮಾಡಲಿಕ್ಕೆ ಕೊಡಲಿ. ಅಭಿಷೇಕ ಇನ್ನೂ ಕೂಡ ಹೆಚ್ಚಾಗಿ ಕೊಟ್ಟು ಅನೇಕರಿಗೆ ನಿಮ್ಮ ಮೂಲಕ ಸುವಾರ್ತೆ ಸಾರಲ್ಪಟ್ಟು ಅನೇಕ ಜನರು ದೇವರ ಕಡೆಗೆ ಬರುವಂತಾಗಲಿ ಅಂತ ನಮ್ಮ ಪ್ರಾರ್ಥನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಗ, ನಿಮ್ಮ ಕುಟುಂಬ ಇನ್ನೂ ಕೂಡ ಹೆಚ್ಚಾದ ರೀತಿಯಲ್ಲಿ ದೇವರ ಸೇವೆಗೆ ಮುಂದೆ ಹೋಗಬೇಕಂತ ನಮ್ಮ ಆಸೆಯಾಗಿದೆ. ನಿಮ್ಮನ್ನು ಖಂಡಿತವಾಗಿ ದೇವರ ಆಶೀರ್ವಾದ ಮಾಡಲಿನ ವಂದನೆಗಳು. ಪ್ರಿಯ ಆಸರೆ ಟಿ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಬಂದು ಇವರ ಸಾಕ್ಷಿ ಹೇಳಿದ ಈ ಸಾಕ್ಷಿಯನ್ನು ನೀವು ಕೇಳಿದಿರ್ಬೋದು. ಖಂಡಿತವಾಗಿ ಇದರ ಮೂಲಕ ನಿಮಗೆ ಕೂಡ ಒಂದು ಆಶೀರ್ವಾದ ಆಗಿರ್ಬೋದು. ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನೀವು ದೇವರ ಕಡೆಗೆ ತಿರುಗಿ ಬರುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಇವರಕ್ಕಿಂತಲೂ ಅನೇಕ ಆಶೀರ್ವಾದಗಳು ನೀವು ಕೂಡ ಹೊಂದಲಿಕ್ಕೆ ಸಾಧ್ಯವಿದೆ. ಇದು ನನ್ನ ಸಾಕ್ಷಿ. ಈ ಭಾಗವನ್ನು ನೀವು ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ಇನ್ನೊಂದು ಕಾರ್ಯಕ್ರಮ ಬರುವ ತನಕ ಈ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.